उत्तमश्लोके भक्तिर्भवति नैष्टिकी मूकं करोति वाचालां पंगुं लंघयति गिरिं यत्कृपातं वन्दे श्रीगुरुं दीनतारिणं परमानन्दमाधव श्री चैतन्य ईश्वर कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। भगवद्गीता यथारूप अध्याय 3 श्लोक नंबर 25। ಕನ್ನಡ ಬೇಕಾ? ಕನ್ನಡ ಬೇಡ ಆಮೇಲೆ ತಗೋದು, ಇವಾಗೇನು ಬೇಡ. ಶಕ್ತ ಕರ್ಮಾಣಿ ಅವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಶಕ್ತಾಸ್ ಚಿಕೃಷುರ್ಲೋಕ ಸಂಗ್ರಹಂ ಶಕ್ತಕರ್ಮಾಣಿ ಅವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಶಕ್ತಾಸ್ ಚಿಕೃಷುರ್ಲೋಕ ಸಂಗ್ರಹಂ शक्तः कर्माणि अविद्वांसो यथा कुर्वन्ति भारत कुर्यात् विद्वान् तथा अज्ञश्च कुर्याद् विद्वान् तथा सक्तः चक्षुषु लोकसज्ञानम् चिकृषुर्लोकसंग्रहम् ಸಕ್ತರಾಗಿ ಕರ್ಮಾಣಿ ವಿದ್ಯುಕ್ತ ಕರ್ಮಗಳಲ್ಲಿ ಅವಿದ್ವಾಂಸ ಅಜ್ಞಾನಿಗಳು ಯಥಾ ಹೇಗೆ ಕುರುವಂತಿ ಮಾಡುತ್ತಾರೋ ಭರತ ಕುಲದವನೇ ಮಾಡಬೇಕು ವಿದ್ವಾಂಸರು ಹಾಗೆ ಅನಾಸಕ್ತರಾಗಿ ಮುನ್ನಡೆಸಲು ಆಶಿಸಿ ಲೋಕ ಸಂಗ್ರಹಂ ಜನಸಾಮಾನ್ಯರನ್ನು ಅನುವಾದ ಭಾವಾರ್ಥ ಕೊಟ್ಟವರು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಅಜ್ಞಾನಿಗಳಾದವರು ಹೀಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆ. ವಿದ್ವಾಂಸರು ಆಸಕ್ತಿ ಜನಸಾಮಾನ್ಯರನ್ನು ಯೋಗ ಮಾರ್ಗದಲ್ಲಿ ಕರೆಯಲು ಮಾರ್ಗವನ್ನು ಮಾಡಬೇಕು, ಧರ್ಮವನ್ನು ಮಾಡಬೇಕು. ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇರುವವನಿಗೂ ಮತ್ತು ಕೃಷ್ಣ ಪ್ರಜ್ಞೆ ಇಲ್ಲದವರಿಗೂ ಅವರು ಬೇರೆ ಬೇರೆ ಅಪೇಕ್ಷೆಗಳನ್ನು ವ್ಯತ್ಯಾಸ ಮಾಡಲಾಗುತ್ತದೆ. ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ನೇರವಾಗದೆ ಇರುವುದು ಏನನ್ನು ಕೃಷ್ಣ ಪ್ರಜ್ಞೆ ಇರುವವನು ಮಾಡುವುದಿಲ್ಲ. ಅವನ ಐಹಿಕ ಚಟುವಟಿಕೆಗಳೇ ಅತ್ಯಾಸಕ್ತಿ ಇರುವ ಅಜ್ಞಾನಿಯಂತೆ ಕೆಲಸ ಮಾಡಬಹುದು. ಆದರೆ ಅಜ್ಞಾನಿಯು ತನ್ನ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ, ಇನ್ನೊಬ್ಬನು ಕೃಷ್ಣನ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಆದುದರಿಂದ ಹೇಗೆ ಈ ಕಾರ್ಯ ಮಾಡಬೇಕು ಮತ್ತು ಹೇಗೆ ಕಾರ್ಯಫಲವನ್ನು ಕೃಷ್ಣ ಪ್ರಜ್ಞೆಯ ಉದ್ದೇಶಕ್ಕೆ ಬಳಸಬೇಕು ಎಂದು ಜನರಿಗೆ ತೋರಿಸಿಕೊಡುವುದೇ ಕೃಷ್ಣ ಪ್ರಜ್ಞೆಯ ಇರುವ ಕರ್ತವ್ಯ. 26. ನಾ ಬುದ್ಧಿಭೇದಂ ಜನಯ ಅಜ್ಞಾನಂ ಕರ್ಮ ಸಂಗಿನಂ ದೋಷ್ಯಾತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ ನಾ ಬುದ್ಧಿ ನಾ ಭೇದಂ ಜನಯಾತ್ ನಾ ಬುದ್ಧಿ ಜನಂ
न बुद्धिभेदं जनयात् न बुद्धिभेदं जनयात् अज्ञानं कर्मसज्ञानं अज्ञानं कर्मसङ्गिनं जोषायेत् सर्वा कर्माणि विद्वान् युक्तसमाचार हरे कृष्ण हरि बोल हरि बोल कृष्ण ನಿದ್ದೆ ಮಾಡ್ಬಿಡೋದು ಇವಾಗ ಓಕೆ ನಾ ಇಲ್ಲ ಬುದ್ಧಿಭೇದಂ ಬುದ್ಧಿಭಂಗವನ್ನು ಜನಯತ್ ಉಂಟು ಮಾಡಬೇಕು ಅಜ್ಞಾನಂ ಮೂರ್ಖರ ಕರ್ಮಸಂಗಿನಂ ಸಜ್ಞಾನಂ ಸಂಗಿನಂ ಸಾಗೆ ಗಾವತ್ತು ಕಾಕ ಗಾಗ ನ್ಯಾ ಸಂಗಿನಂ ಅಂತಿದೆ ಸಜ್ಞಾನಂ ಕಾಮ್ಯ ಕರ್ಮ ಸಪ್ತರಾದ ದೋಷಯೇತ್ ಹೊಂದಾಣಿಕೆ ಮಾಡಬೇಕು ಸರ್ವ ಎಲ್ಲ ಕರ್ಮಾಣಿ ಕರ್ಮವನ್ನು ವಿದ್ವಾಂಸನು ಯುಕ್ತಃ ನಿರತನಾಗಿ ಆಚರಿಸುತ್ತಾ ನಿತ್ಯ ಕರ್ಮ ನಿಯತ ಕರ್ತವ್ಯ ಹಂಚಿಕೊಂಡಿರುವ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಮನಸ್ಸು ಕಲಕುತ್ತದೆ. ಆದ್ದರಿಂದ ವಿದ್ವಾಂಸರು ಅವರ ಕೆಲಸವನ್ನು ಬಿಡಬಾರದು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನನ್ನು ಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆ ಕ್ರಮವಾದ ಬೆಳವಣಿಗೆಗಾಗಿ ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿಯೂ ತೊಡಗಿಸಬೇಕು. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ. ಎಲ್ಲ ವೈದಿಕ ವಿಧಿಗಳ ಗುರಿಯೂ ಇದೆ. ಎಲ್ಲ ಯಜ್ಞಾಚಾರ್ಯಗಳ ಮತ್ತು ಐಹಿಕ ಚಟುವಟಿಕೆಗಳ ನಿರ್ದೇಶನವು ಸೇರಿದಂತೆ ವೇದಗಳಲ್ಲಿ ಇರುವುದೆಲ್ಲುವುದರ ಉದ್ದೇಶ ಕೃಷ್ಣನನ್ನು ಅರಿಯುವುದು. ಆತನೇ ಬದುಕಿನ ಪರಮ ಗುರುಯು. ಆದರೆ ಬದ್ಧ ಜೀವಿಗಳ ಇಂದ್ರಿಯ ತೃಪ್ತಿಯ ಹಾಕಿ ಏನೂ ತಿಳಿಯದು. ಆದುದರಿಂದ ಗುರಿಗಾಗಿ ಅವರು ವೇದಗಳನ್ನು ಅಭ್ಯಾಸ ಮಾಡುತ್ತಾರೆ. ಆದರೆ ವೇದ ವಿಧಿಗಳಿಂದ ನಿಯಂತ್ರಿತವಾದ ಫಲಾಸಕ್ತಿಯ ಚಟುವಟಿಕೆಗಳು ಮತ್ತು ಇಂದ್ರಿಯ ತೃಪ್ತಿಯು ಕ್ರಮೇಣ ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಗೆ ಏರಿಸುತ್ತದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆತ್ಮಸಾಕ್ಷಾತ್ಕಾರದವನು ಇತರ ಚಟುವಟಿಕೆಗಳನ್ನಾಗಲಿ ಅರಿವನ್ನಾಗಲಿ ಕಲಕಬಾರದು. ಎಲ್ಲ ಕಾರ್ಯದ ಫಲಗಳನ್ನು ಕೃಷ್ಣನ ಸೇವೆಗೆ ಹೇಗೆ ಸಮರ್ಪಿಸಬಹುದೆಂಬುದನ್ನು ತೋರಿಸಿಕೊಡುವುದರ ಮೂಲಕ ಅವನು ಕೆಲಸ ಮಾಡಬೇಕು. ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುವ ಅಜ್ಞಾನಿಯು ಹೇಗೆ ಕೆಲಸ ಮಾಡಬೇಕು ಮತ್ತು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ಕಲಿಸಿಕೊಳ್ಳುವಂತೆ ಕೃಷ್ಣ ಪ್ರಜ್ಞೆಯುಳ್ಳ ವಿದ್ವಾಂಸನ ಕೆಲಸ ಮಾಡಬಹುದು. ಅಜ್ಞಾನಿಯಾದವನ ಚಟುವಟಿಕೆಗಳಿಗೆ ಭಂಗ ತರಬಾರದು. ಆದರೆ ಸ್ವಲ್ಪ ಮಟ್ಟಿಗೆ ಬೆಳೆದ ಕೃಷ್ಣ ಪ್ರಜ್ಞೆಯುಳ್ಳವನು ಇತರ ವೈದಿಕ ನಿಯಮಗಳಿಗೆ ಕಾಯದೆ ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಈ ಭಾಗ್ಯಶಾಲಿಗೆ ವೈದಿಕ ವಿಧಿಗಳನ್ನು ಅನುಸರಿಸುವ ಅಗತ್ಯವಿಲ್ಲ. ಏಕೆಂದರೆ ನಿಯತ ಕರ್ತವ್ಯಗಳನ್ನು ಪಡೆಯುವುದರಿಂದ ಎಲ್ಲ ಪರಿಣಾಮಗಳನ್ನು ನೇರವಾದ ಕೃಷ್ಣ ಪ್ರಜ್ಞೆಯಿಂದ ಪಡೆಯಬಹುದು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಈ ಶ್ಲೋಕದಲ್ಲಿ ಎರಡು ಬಗೆಯಾದ ಜನರ ಬಗ್ಗೆ ವಿವರಣೆ ಮಾಡ್ತಾ ಇದ್ದಾರೆ ಕೃಷ್ಣ. ಒಂದು ವರ್ಗದವರು ಏನು ಹೇಳ್ತಾರೆ ಅಂದರೆ ನಿಷ್ಕಾಮದಿಂದ ಕೆಲಸ ಮಾಡೋರು ಕೆಲವರು, ಸಕಾಮದಿಂದ ಕೆಲಸ ಮಾಡೋರು ಕೆಲವರು ಅಂತ ಹೇಳ್ತಾ ಇದ್ದಾರೆ. ಸಕಾಮ ಅಂದರೆ ತನಗೋಸ್ಕರ ಮಾಡ್ಕೊಳ್ಳೋದು, ತನ್ನ ಸಂತೋಷಕ್ಕೆ, ತನ್ನ ಒಂದು ಇಂದ್ರಿಯ ಒಂದು ತೃಪ್ತಿಗೋಸ್ಕರ ಮಾಡ್ಕೊಳ್ಳೋದನ್ನು ಸಕಾಮ ಅಂತ ಹೇಳ್ತಾರೆ. ನಿಷ್ಕಾಮ ಅಂದರೆ ಯಾವುದೇ ಬಯಕೆ ಇದ್ದೀರಾ, ಯಾವುದೇ ಆಸೆಗಳಿದ್ದೀರಾ, ಪ್ರತಿಯೊಂದು ಭಗವಂತನಿಗೋಸ್ಕರ ಮಾಡ್ತಾ ಇರೋದನ್ನು ನಾವು ನಿಷ್ಕಾಮ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೊದಲು ನಾವು ಈ ಒಂದು ಭಕ್ತಿ ಸೇವೆಯ ಪದ್ಧತಿಯನ್ನು ಆಚರಣೆ ಮಾಡೋಕ್ಕೆ ಮುಂದೆ ಭಗವಂತ ಅಂದರೆ ಏನು, ಭಗವಂತನ ಒಂದು ವೃತ್ತಾಂತ ಡೆಫಿನಿಷನ್ ಏನು ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. 6.5.47 ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಯಶಸ್ಯ ಶ್ರೀಯ ಅಂತ ಹೇಳಿದ್ದಾರೆ. ಅಂದರೆ ಯಾರನ್ನ ಕೆಲವರು ಕೇಳ್ಬೋದು, ಭಗವಂತ ಅಂದರೆ ಏನು ಅಂದರೆ, ಭಗವಂತ ಅಂದರೆ 6 ಐಶ್ವರ್ಯಗಳನ್ನು ಸಂಪೂರ್ಣವಾಗಿ ಯಾರಿಗಿದೆಯೋ ಅವ್ರನ್ನ ಭಗವಂತ ಅಂತ ನಾವು ಕರಿಬೋದು. ಇದು ಯಾರು ಹೇಳಿರೋದಂದರೆ ವ್ಯಾಸ ಮಹರ್ಷಿ ಅವರ ತಂದೆ ಪರಾಶರ ಮುನಿ ಅವರು ಕೊಟ್ಟಿರೋ ಒಂದು ಶ್ಲೋಕ ಇದು. ಪರಾಶರ ಮುನಿನೇ ಇದು ಬರೆದಿರೋದು. ಏನದು ಜ್ಯೋತಿಷ್ಯ, ಅವರೇ ಅದಕ್ಕೆ ತಂದೆ ಯಾರಂದರೆ ಜ್ಯೋತಿಷ್ಯಕ್ಕೆ ಪರಾಶರ ಮುನಿ. ಅವ್ರು ಏನು ಹೇಳಿದ್ರೆ, ಐಶ್ವರ್ಯಸ್ಯ ಅಂದರೆ ಭಗವಂತನ ಥರ ಐಶ್ವರ್ಯ ಸಂಪೂರ್ಣವಾಗಿರೋದು ಯಾರೂ ಇಲ್ಲ, ಈ ಇಡೀ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ. ಯಾಕೆಂದರೆ ನಾರದ ಮುನಿ ಈ ಸಲ ದ್ವಾರಕಾನಲ್ಲಿ ಭಗವಂತನಿಗೆ 14,100 ಸತಿ ಮನೆಗಳಿದ್ದಾರೆ, ಹೇಗೆ ಎಲ್ಲ ಮನೆಯಲ್ಲಿ ಎಲ್ಲ ಅರಮನೆಯಲ್ಲಿ ಕೃಷ್ಣ ಇರ್ತಾರೆ ಸಾಧ್ಯ ಅಂತ ಅನುಮಾನ ಬಂದ್ಬಿಡುತ್ತೆ. ಆವಾಗ ನಾರದ ಮುನಿ ಏನು ಮಾಡ್ತಾರೆ ಅಂದರೆ, ಒಂದೊಂದು ಅರಮನೆಯಲ್ಲಿ ನೋಡಿ ಚೆಕ್ ಮಾಡೋಣ ಅಂತ ಹೋಗ್ತಾರೆ. ಆಗ ಹೋಗುವಾಗ ಎಲ್ಲ ಕಡೆನೂ ಕೃಷ್ಣ ಇರ್ತಾರೆ. 16,108 ಅರಮನೆಯಲ್ಲಿ ಕೃಷ್ಣ ಇದ್ದಾರೆ. ಹೇಗೆ ಅಂದರೆ ಕೃಷ್ಣನ ಸ್ವಾಂಶ ವಿಸ್ತರಣೆ ಮಾಡ್ಕೊತಾರೆ. ಸ್ವಾಂಶ ಅಲ್ಲ, ಅವರೇ ವಿಸ್ತರಣೆ ಮಾಡ್ಕೊತಾರೆ. ಕೃಷ್ಣ ಹತ್ರನೇ ವಿಸ್ತರಣೆ ಮಾಡ್ಕೊತಾರೆ. ಸ್ವಾಂಶ ಅಂದರೆ ಬೇರೆ, ಅದೇ ವಿಷ್ಣು ಅವತಾರಗಳು. ಕೃಷ್ಣ ಸ್ವಾಂಶ ಕರೆಕ್ಟ್, ಮೊನ್ನೆ ಶ್ಲೋಕದಲ್ಲಿ ಬಂದೈತೆ. ಸ್ವಾಂಶ ಅಂದರೆ ಈಗ ಕೃಷ್ಣನಿಂದ ಬಲರಾಮ್ ಸ್ವಾಂಶ, ಬಲರಾಮ್ನಿಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಅವರೆಲ್ಲ ಸ್ವಾಂಶ. ಇವರು ಕೃಷ್ಣನೇ ಕೃಷ್ಣನ ಥರ ವಿಸ್ತರಣೆ ಮಾಡ್ಕೊಳ್ಳೋದು. ಎಲ್ಲ ಕಡೆ ನೋಡಿದ್ರೆ ಎಲ್ಲ ಕಡೆ ಕೃಷ್ಣನು ಎಲ್ಲ ಅರಮನೆಯಲ್ಲಿ ಇದ್ದಾನೆ. ಒಂದು ಅರಮನೆಯಲ್ಲಿ ಹೆಂಡತಿ ಹತ್ರ ಏನೋ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಅರಮನೆಯಲ್ಲಿ ಮಕ್ಕಳ ಹತ್ರ ಆಟ ಆಡ್ತಾ ಇದ್ದಾರೆ, ಇನ್ನೊಂದು ಅರಮನೆಯಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಭಗವಂತ ನಾಮ ಹೇಳ್ಕೊಡ್ತಾವ್ರೆ, ಕೃಷ್ಣ ಅವ್ರ ನಾಮ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಇನ್ನೊಂದು ಅರಮನೆಯಲ್ಲಿ ಯಾವ ಥರ ಭಕ್ತಿ ಸೇವೆಯನ್ನು ನಾವು ಮಾಡಬೇಕು ಅನ್ನೋದನ್ನು ಆಚರಣೆ ಮಾಡಬೇಕು ಅಂತ ಇನ್ನೊಂದು ಕಡೆ ಹೇಳ್ತಾವ್ರೆ. ಎಲ್ಲ ಕಡೆ ನಾರದ ಮುನಿ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಬರ್ತಾ ಇರುವಾಗ, ವಿಶ್ಲೇಷಣೆ ಮಾಡುವಾಗ ಭಗವಂತ ಎಲ್ಲ ಕಡೆ ಇದ್ದಾರೆ. ಅದೇ ಥರ ಭಗವಂತನಿಗೆ ನೋಡಿದ್ರೆ ಎಷ್ಟು ಜನ ಮಕ್ಕಳು ಅಂತ ನಿಮ್ಗೇನ ಗೊತ್ತಾ? ಕೇಳಿದ್ದೀರಾ? ಕೃಷ್ಣನಿಗೆ ಲಕ್ಷಾಂತರ ಮಕ್ಕಳಂತೆ, ಲೆಕ್ಕನೇ ಇಲ್ಲಂತೆ. ಕೃಷ್ಣನಿಗೆ ಒಂದು ಸತಿಮಣಿಗೆ ಕಡಿಮೆ ಅಂದರೆ 10 ಜನ ಮಕ್ಕಳು. ಆ 10 ಜನ ಮಕ್ಕಳಲ್ಲಿ ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಒಂದೊಂದು ಸತಿಮಣಿಗೂ ಎಷ್ಟೋ ಜನ 100 ಸರ್ವೆಂಟ್ಗಳು ಒಂದೊಂದು ಅರಮನೆಯಲ್ಲಿ ಕೃಷ್ಣನಿಗೆ. ಆ ಕೃಷ್ಣನಿಗೆ ಒಂದು ಸತಿಮಣಿಗೆ 10 ಜನ ಮಕ್ಕಳಾದ್ರೆ ಆ 10 ಜನ ಮಕ್ಕಳಿಗೆ 100 ಮಕ್ಕಳು. ಈ ಥರ ಲೆಕ್ಕ ಹಾಕೊಂಡು ಹೋದ್ರೆ ಕೃಷ್ಣ ಅವರ ಮೊಮ್ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತೆ? ಮಿಲಿಯನ್ಸ್. ಅಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ, ಲಕ್ಷಾಂತರ ಮಕ್ಕಳಂತೆ.
ಈ ಬ್ರಹ್ಮಾಂಡದ ಜನಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಸಾಕಾಗಲ್ಲ, ಏನು ಸಾಕಾಗಲ್ಲ. ಅಷ್ಟು ಜನ ಇದಾರಂತೆ, ಅಷ್ಟು ಜನ ಕೃಷ್ಣನ ವಂಶದಲ್ಲಿ ಇದ್ದಾರೆ. ಅದು ಇದರಲ್ಲಿ ಭಾಗವತಂ 10ನೇ ಸ್ಕಂದದಲ್ಲಿ ವರ್ಣನೆ ಕೊಟ್ಟವ್ರು ಅದಕ್ಕೆ. ಎಷ್ಟು ಜನ ಮೊಮ್ಮಕ್ಕಳು ಎಲ್ಲ ಅವ್ರಿಗೆ ಅವ್ರಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋರು ಎಷ್ಟೋ ಜನ ಅಂತೆ, ಟೀಚರ್ಸ್. ಕೃಷ್ಣನ್ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಉಪಾಧ್ಯಾಯರು, ಮೊಮ್ಮಕ್ಕಳಿಗೆ ಎಲ್ರಿಗೂ ಉಪಾಧ್ಯಾಯರು. ಸೊ ಈ ತರ ಕೃಷ್ಣನ ಐಶ್ವರ್ಯ ಇಷ್ಟೊಂದು ದೊಡ್ಡದು, ಯಾರು ಸಮ ಮಾಡಕ್ಕಾಗಲ್ಲ ಕೃಷ್ಣನ ಐಶ್ವರ್ಯಕ್ಕೆ, ಯಾರು ಗಣಿತ ಮಾಡಕ್ಕೆ ಆಗಲ್ಲ. ಅಷ್ಟೊಂದು ಐಶ್ವರ್ಯ ಕೃಷ್ಣನ ಹತ್ರ ಇತ್ತಂತೆ. ಕೃಷ್ಣನ ಒಂದು ಅರಮನೆಯದ ಜಸ್ಟ್ ಒಂದು ಕಳ್ಳು ತಗೊಂಬಂದು ಒಂದು ಕಲ್ಲು ತಗೊಂಡ್ರೆ ಅದ್ರ ಬೆಲೆ ಇಡೀ ಪ್ರಪಂಚನೇ ನಾವು ಕೊಂಡ್ಕೊಳ್ಬೋದು, ಸಮಾನ ಇಲ್ಲಂತೆ ಅದಕ್ಕೆ. ಅಷ್ಟೊಂದು ಐಶ್ವರ್ಯ ಕೃಷ್ಣ ಹತ್ರ ಇದೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಕೃಷ್ಣ ತುಂಬಾ ಅವನ ತರ ಅಂದ ಚಂದ ಯಾರು ಇಲ್ಲ ಅಂತ ಕೃಷ್ಣನ ತರ. ಈಗ ನಾವು ಸೌಂದರ್ಯ ಇದು ಕುರುಕ್ಷೇತ್ರದಲ್ಲಿ ಕೃಷ್ಣನಿಗೆ ವಯಸ್ಸು ಎಷ್ಟು ಅಂದ್ರೆ ತುಂಬಾ ವಯಸ್ಸಾಗ್ಬಿಟ್ಟಿದೆ. ಕೃಷ್ಣ ಅರ್ಜುನ ಹಿಂದ್ಗಡೆ ಕೂತಿದ್ದಾನೆ, ಕೃಷ್ಣ ಪಾತ್ರ ಸಾರಥಿ. ಕೃಷ್ಣನಿಗೆ ಎಷ್ಟೋ ವಯಸ್ಸಾಗ್ಬಿಟ್ಟಿದೆ. ಆದ್ರೂ ಕೃಷ್ಣ ಯಾವ ತರ ಕಾಣ್ತಾನಂದ್ರೆ 16 ವಯಸ್ಸು ಹುಡುಗರೇ, ನವಯೌವನ. ಬಾಲ್ಯ ಅಲ್ಲ, ನವಯೌವನ ಅಂದ್ರೆ 16 ವಯಸ್ಸು. ನವಯೌವನ ಅಂದ್ರೆ ಯಾವಾಗ್ಲೂ ಯೌವನಾಗೆ ಕಾಣ್ತಾನಂತೆ ಕೃಷ್ಣ. ನಾವ್ ಯಾವ್ದ್ರಲ್ಲಿ ನೋಡಕ್ಕಾಗಲ್ಲ ಕೃಷ್ಣನ. ಎಲ್ಲಿ ವಯಸ್ಸಾಗಿರೋ ತರ ಕೃಷ್ಣ ಎಲ್ಲ ಇದ್ದಾರ, ಎಲ್ಲಿ ನೋಡಕ್ಕಾಗಲ್ಲ. ಬೇರೆ ಅರ್ಜುನ ನೋಡಿದ್ರೆ ವಯಸ್ಸಾದವ್ ಕಾಣ್ತಾನಂತೆ. ಅವಾಗ ಇಬ್ರು ಒಂದೇ ಸಮಕಾಲಿಕರು, ಸಮ ಏಜ್, ಇಬ್ರು ಒಂದೇ ವಯಸ್ಸು. ಅದೇ ಕೃಷ್ಣ ನಾವು ಯೌವನ ಇದು ವಯಸ್ಸು ಹುಡುಗನ ತರ ಇದ್ದಾನೆ. ಕೃಷ್ಣ ಆದ್ರೆ ವೃದ್ಧ ಆಗ್ಬಿಟ್ಟಿದ್ದಾನೆ, ಇದು ಅರ್ಜುನ. ಈ ತರ ಕೃಷ್ಣನ ಇದು ಯಾವಾಗ್ಲೂ ಅಂದವಾಗೇ ಇರ್ತಾನಂತೆ. ಆಮೇಲೆ ಕೃಷ್ಣನ್ ತರ ಬಲಶಾಲಿ ಯಾರು ಇಲ್ಲಂತೆ. ಕೃಷ್ಣ ಇದೆಲ್ಲ ಏನಂದ್ರೆ ಭಗವಂತ ಅಂತ ಹೇಳೋದಕ್ಕೆ ಈ ಆರು ಒಂದು ವರ್ಣನೆಗಳು ಇರಬೇಕು. 6 ಆಪುಲೆನ್ಸಸ್ ಇರಬೇಕು. 6 ಪಾಯಿಂಟ್ಸ್ ಇದ್ರೇನೆ ಅವನ್ನ ಭಗವಂತ ಅಂತ ಕರೆಯೋದು. ಯಾಕಂದ್ರೆ ಹೆಂಗೆ ಬಲಶಾಲಿ ಕೃಷ್ಣ ಅಂದ್ರೆ ಗೋವರ್ಧನ ಬೆಟ್ಟನ 7 ದಿನ ಕಿರುಬಿರಲ್ಲಿ ಇಟ್ಕೊಂಡಿದ್ರಂತೆ. ಪೂತನ ಅನ್ನೋ ಒಂದು ರಾಕ್ಷಸಿನ 3 ತಿಂಗಳಲ್ಲೇ ವಧ ಮಾಡ್ಬಿಟ್ರಂತೆ. ಅಷ್ಟೊಂದು ಶಕ್ತಿ ಅಂತೆ ಭಗವಂತನಿಗೆ. ಆಮೇಲೆ ಇವನು ಯಾರೋ ಅಲ್ಲ ಈ ರಾಕ್ಷಸ ಒಬ್ಬ ಇದ್ದಾನೆ, ಅವನ ಹೆಸರೇನೋ, ಕೃಷ್ಣನ ಅಟ್ಟಿಸ್ಕೊಂಡ್ ಬರ್ತಾನೆ. ಕೃಷ್ಣ ಬಲರಾಮನ ಅಟ್ಟಿಸ್ಕೊಂಡ್ ಬರುವಾಗ ಓಡಿ ಬರುವಾಗ ಒಂದು 20,000 ಕಿಲೋಮೀಟರ್ ಹೈಟ್ ಇತ್ತಂತೆ ಒಂದು ಬೆಟ್ಟ. ಅಲ್ಲಿಂದ ಇಬ್ರು ಜಂಪ್ ಮಾಡ್ಬಿಡ್ತಾರಂತೆ. ಅವನ ಹೆಸರೇನೋ ತುಂಬಾ ಚೆನ್ನಾಗಿದೆ. ದ್ವಾರಕಾನಲ್ಲಿ ಇವ್ರು ನಾಟಿಸ್ಕೊಂಡ್ ಬರ್ತಾರೆ. ಅಲ್ಲ ಆವಾಗ ಎಷ್ಟೋ 1000 ಕಿಲೋಮೀಟರ್ ಹೈಟ್ ಅಲ್ಲಿ ಇರ್ತಾರೆ. ಆ ಹೈಟಿಂದ ಅಲ್ಲಿಂದ ಜಂಪ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅಷ್ಟು ಶಕ್ತಿ ಅಂತ ಕೃಷ್ಣ ಬಲರಾಮನಿಗೆ. ಸೊ ಈ ತರ ಕೃಷ್ಣ ತುಂಬಾ ಜ್ಞಾನವಂತ. ಯಾಕಂದ್ರೆ ಅರ್ಧ ಗಂಟೆಯಲ್ಲಿ ಭಗವದ್ಗೀತೆ ಹೇಳಿ ಉಪದೇಶ ಮಾಡಿದ್ದಾರೆ ಅರ್ಜುನನ್ಗೆ, ಅರ್ಧ ಗಂಟೆನಲ್ಲಿ. ಆಮೇಲೆ ಯಶಸ್ಸು ಭಗವಂತನಿಗೆ ತುಂಬಾ ಫೇಮಸ್. ಇವಾಗ ನೋಡಿ ಭಗವದ್ಗೀತಾ ಹೇಳಿ 5,000 ವರ್ಷ ಆಗಿದೆ, ಇನ್ನು ನಾವು ಕೇಳ್ತಾನೆ ಇದ್ದೀವಿ. ಇನ್ನೂ ಆನಂದವಾಗಿದೆ ಕೇಳ್ಬೇಕಂದ್ರೆ, ನಮ್ ಗಮನ ಕೊಟ್ಟು ಕೇಳ್ತಾ ಇದೀವಿ. ಎಲ್ಲಿ ಆ ಕಡೆ ಈ ಕಡೆ ನೋಡ್ದಿರಾ ಕೃಷ್ಣನ್ ಭಗವದ್ಗೀತೆ ರಾಮಾಯಣ ಎಲ್ಲ ಹೇಳ್ಬಿಟ್ರೆ ಎಲ್ಲರೂ ಕೇಳಕ್ ಕೂತ್ಕೊಂಡ್ಬಿಡ್ತಾರೆ. ರಾಮಾಯಣ ಇನ್ನೂ ಫೇಮಸ್. ಯಾರು ರಾಮಾಯಣ ಹೇಳ್ತಾ ಇದ್ರೆ ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರಂತ, ಕೂತ್ಕೊಂಡು ಕೇಳ್ತಾ ಇರ್ತಾರೆ ರಾಮಾಯಣ. ಅಷ್ಟೊಂದು ಯಶಸ್ಸಾಗಿದೆ ಅವನ ಕಥೆಗಳು, ಅವನ ಲೀಲೆಗಳೆಲ್ಲ. ಸೊ ಆಮೇಲೆ ವೈರಾಗ್ಯ, ಕೃಷ್ಣನ ತರ ವೈರಾಗ್ಯ ಯಾರಿಗೂ ಇಲ್ಲಂತೆ. ಯಾಕಂದ್ರೆ ಕೃಷ್ಣ ರಾಮನ ಅವತಾರದಲ್ಲಿ ಬರುವಾಗ ರಾತ್ರಿ ತಂದೆ ಬಂದು ದಶರಥನ ಹೇಳ್ತಾರೆ, ನಾಳೆ ಪಟ್ಟಾಭಿಷೇಕ ನಿನಗೆ ಅಂತ ಹೇಳಿದ್ರೆ, ಮಾರನೇ ದಿನ ಪಟ್ಟಾಭಿಷೇಕ ಇಲ್ಲ, ನೀನು ಕಾಡಿಗೆ ಹೋಗ್ಬೇಕು ಅಂದ್ರೆ ಕಾಡಿಗೆ ಹೋಗ್ಬಿಡ್ತಾರೆ, ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಏನು ಕೇಳಲ್ಲ. ಯಾಕೆ ತಂದೆ ನೆನೆ ತಾನೆ ಪಟ್ಟಾಭಿಷೇಕ ಅಂತ ಹೇಳಿದ್ರೆ, ಏನಾಯ್ತು ಇವಾಗ ನಿನ್ಗೆ ಅಂತ ಏನ್ ಪ್ರಶ್ನೆ ಕೇಳಿಲ್ಲ. ತಕ್ಷಣ ಆಯ್ತು ನೀವು ಹೆಂಗ್ ಹೇಳಿದ್ರೆ ಹಂಗೆ ಅಂತ ತಂದೆ ಮಾತುಗಳನ್ನ ಆಚರಣೆ ಮಾಡ್ಕೊಂಡು ಸೀದಾ ಹೊರಟೋಗ್ಬಿಟ್ರು. ಅಷ್ಟು ವೈರಾಗ್ಯ ಕೃಷ್ಣನಿಗೆ. ಯಾವುದೇ ಒಂದು ರೀತಿಯಲ್ಲಿ ಕೃಷ್ಣನ ವೈರಾಗ್ಯ ತುಂಬಾ ತುಂಬಾ ಶ್ರೇಷ್ಠವಾದದ್ದು. ಈ ತರ 6 ಐಶ್ವರ್ಯಗಳು ಸಂಪೂರ್ಣವಾಗಿ ಭಗವಂತ ಹೊಂದಿದ್ದಾನೆ. ಅವ್ರನ್ನ ಮಾತ್ರನೇ ನಾವು ಭಗವಂತ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಇವ್ರನ್ನ ಭಗವಂತರು ಅಂತ ಕೇಳಲ್ಲ, ಭಗವಂತ ಅಂತ ಏಕವಚನದಲ್ಲಿ ಹೇಳ್ತೀವಿ. ಬೇರೆಯವ್ರನ್ನೆಲ್ಲ ನಾವು ದೇವತೆಗಳು ಅಂತೀರಿ, ಆದ್ರೆ ಭಗವಂತನ ದೇವರು ಭಗವಂತ ಅಂತ ಹೇಳ್ತೀರಿ. ಒಬ್ರೇ ಅವರು ಭಗವಂತ ಅನ್ನೋರು ಒಬ್ರೇ. ಬೇರೆ ಜನ ಗೊತ್ತಿದ್ರೆ ಎಲ್ಲರೂ ಭಗವಂತ ಅನ್ಬಿಡ್ತಾರೆ. ಭಗವಂತ ಅಂದ್ರೆ ಈ 6 ಐಶ್ವರ್ಯ, ನಮಗೂ ಈ 6 ಐಶ್ವರ್ಯ ನಮಗೂ ಇದೆ, ಆದ್ರೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಇದೆ ಅಷ್ಟೇ. ಆದ್ರೆ ಭಗವಂತನಿಗೆ ಸಂಪೂರ್ಣವಾಗಿದೆ ಭಗವಂತನಿಗೆ.
ಸೊ ಈ ಥರ ಭಗವಂತ ವೈರಾಗ್ಯದಲ್ಲಿ ಅಷ್ಟೇ ತುಂಬ ಈ ರಾಜಕೀಯ ನಾಯಕರೆಲ್ಲ ಕೆಲವರು ಅವರು ವೈರಾಗ್ಯ ಮಾಡ್ತಾರೆ, ಎಲ್ಲ ಮಾರ್ಕೊಂಡ್ಬಿಡ್ತಾರೆ. ಏನಾದರೂ ಈ ಚುನಾವಣೆಗೆ ಆಯ್ಕೆ ಮಾಡ್ಕೊಬೇಕು ಅಂತ ಇದು ಗೆಲ್ಬೇಕು ಅಂದ್ರೆ ಎಲ್ಲ ಮಾರ್ಕೊಂಡ್ಬಿಡ್ತಾರೆ. ಅದು ಏನಂತ ಇದು ದೊಡ್ಡ ವೈರಾಗ್ಯ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರೆ. ಆದರೆ ಆಧ್ಯಾತ್ಮಿಕದಲ್ಲಿರೋರು ಏನು ಮಾಡ್ತಾರೆ, ತನ್ನ ಸೊತ್ತು ಸಂಪತ್ತು ದುಡ್ಡು ಹಣ ಏನೇನು ಸಂಪಾದಿಸಿದ್ರು ಎಲ್ಲ ತಗೊಂಬಂದು ಏನು ಮಾಡ್ತಾರೆ, ಭಗವಂತನ ಸೇವೆಯಲ್ಲಿ ಅದನ್ನ ಉಪಯೋಗ ಮಾಡ್ಕೊತಾರೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಕರ್ಮಿ ಆದವನು ಏನು ಮಾಡ್ತಾನೆ, ಫಲಿತಾಂಶ ಎದುರು ನೋಡ್ತಾನೆ. ಏನಾದ್ರು ಕರ್ಮ ಕಾರ್ಯಗಳು ಮಾಡಿದ್ರೆ ಫಲಿತಾಂಶ ಫಲ ಎದುರು ನೋಡ್ತಾನೆ. ಆದ್ರೆ ಜ್ಞಾನವಂತ ಏನ್ ಮಾಡ್ತಾನೆ, ತುಂಬಾ ಜ್ಞಾನವಂತದವನು ಆದವನು ಏನ್ ಮಾಡ್ತಾನೆ, ಯಾವುದೇ ಒಂದು ಅವನ ಹತ್ರ ಇರೋ ಪ್ರತಿಯೊಂದು ಐಶ್ವರ್ಯಗಳನ್ನ ಏನ್ ಮಾಡ್ತಾನೆ, ಭಗವಂತನಿಗೋಸ್ಕರ, ಭಗವಂತನ ಸೇವೆಗೋಸ್ಕರ, ಭಗವಂತನ ಭಕ್ತರ ಸೇವೆಗೋಸ್ಕರ ಅದನ್ನ ಬಳಸ್ಕೊಂತಾನೆ. ಅದನ್ನ ಹೊಂದಾಣಿಕೆ ಮಾಡ್ಕೊಬೇಕು ನಾವು. ಯಾವುದೇ ಒಂದಾಗ್ಲಿ, ಒಂದು ತೋಟ ಇದೆ, ಅಲ್ಲಿ ದಿನ ಹೋಗಿ ಅವು ಎಲ್ಲ ಕತ್ತರಿಸ್ಕೊಂಡು ಮಾಳೆ ಅದು ಹಾರ ಮಾಡ್ಕೊಂಡು ಭಗವಂತನಿಗೆ ಹಾಕ್ಬೋದು. ಆ ತೋಟದಲ್ಲಿ ಇನ್ನೊಂದು ಪಕ್ಕದಲ್ಲಿ ನಮ್ಗೆ ಹಣ್ಣುಗಳು ಬರುತ್ತೆ, ಆ ಹಣ್ಣುಗಳು ತೊಗೊಂಬಂದು ನಾವು ಭಗವಂತನಿಗೆ ನೈವೇದ್ಯ ಮಾಡ್ಬೋದು, ತುಳಸಿ ಇಟ್ಬಿಟ್ಟು ಮಂತ್ರ ಹೇಳ್ಬೋದು. ಈ ಥರ ಭಗವಂತನಿಗೆ ಏನೇ ಒಂದು ನಾವು ಹೊಸ ಬಟ್ಟೆ ತೊಗೊಂಡಿರ್ತೀವಿ, ಹೊಸ ಬಟ್ಟೆ ತೊಗೊಂಡು ಭಗವಂತನ ಹತ್ರ ಇಟ್ಬಿಟ್ಟು ಆಮೇಲೆ ನಾವು ಹಾಕ್ಕೋಬೋದು. ಆಮೇಲೆ ಒಡವೆ ತೊಗೊಂಡ್ರೆ ಒಡವೆ ಭಗವಂತನಿಗೆ ಹಾಕ್ಬಿಟ್ಟು ನಾವು ಹಾಕ್ಕೋಬೋದು. ಈ ಥರ ಏನೇ ಒಂದು, ಇವಾಗ ಪ್ರಸಾದ ಯಾರಿಗೋ ಕೊಡಬೇಕು, ಏನೋ ಅನ್ನದಾನ ಮಾಡಬೇಕು, ಭಗವಂತನ ನೈವೇದ್ಯ ಮಾಡಿ ಅವ್ನು ಕೊಟ್ಟರೆ ಅದು ಪ್ರಸಾದ ಆಗ್ಬಿಡುತ್ತೆ, ಅವನು ಭಕ್ತನಾಗ್ಬಿಡ್ತಾನೆ ಒಂದಿನ. ಈ ಥರ ಈ ಪ್ರತಿಯೊಂದು ಸೇವೆಯಲ್ಲಿ ನಾವೇನು ಮಾಡಬೇಕು, ಭಗವಂತನ ಆಹ್ವಾನ ಮಾಡಬೇಕು. ಭಗವಂತನ ನಮ್ಮ ಸೇವೆಗಳೆಲ್ಲ ನಾವು ಮಾಡೋ ಪ್ರತಿ ಕೆಲಸಗಳು ಕಾರ್ಯಗಳು ಏನು ಮಾಡಬೇಕು, ಗಮನದಿಂದ ಅದನ್ನ ಹೊಂದಾಣಿಕೆ ಮಾಡ್ಕೋಬೇಕು. ಗಮನ ಇಲ್ಲಿರ್ಬೇಕು ನಮಗೆ, ಕೃಷ್ಣನ ಇದರಲ್ಲಿ ಇರಬೇಕು. ಕೃಷ್ಣ ಕೃಷ್ಣ ಪ್ರತಿಯೊಂದಕ್ಕೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ವಿಶ್ಲೇಷಣೆ ಮಾಡಬೇಕು. ಎಷ್ಟು ಸಲ ನಾವು ಕೃಷ್ಣನ ನಾಮ ಹೇಳಿದಿರಿ, ಎಷ್ಟು ಸಲ ಕೃಷ್ಣನ ಸ್ಮರಣೆದಲ್ಲಿ ಇಟ್ಕೊಂಡಿದ್ದೀರಿ, ಅದನ್ನ ನಾವು ನೋಡ್ಕೊಂಡ್ಬೇಕು. ಹೊತ್ತು ಬೇರೆದಲ್ಲಿ ನಮ್ಗೆ ಗಮನ ಇಟ್ಟರೆ, ಯಾಕಂದ್ರೆ ಭಗವಂತ ಬೇರೆದು ನೋಡ್ಕೊಂತಾನೆ. ಅವನ ಗಮನದಲ್ಲಿ ನಾವಿದ್ರೆ ಬೇರೆ ಗಮನ ಅವ್ರು ನೋಡ್ಕೊಂತಾರೆ. ನಾವು ಅದನ್ನ ಅಲ್ಲೇ ನೋಡ್ಬೇಕಂತ ಏನಿಲ್ಲ, ಯಾಕಂದ್ರೆ ಅದಕ್ಕೆ ಕೆಲವರು ವ್ಯಕ್ತಿಗಳು ಇರ್ತಾರೆ, ಅವ್ರವ್ರು ಅದನ್ನ ನೋಡ್ಕೊಂತಾ ಇರ್ತಾರೆ. ಅದಕ್ಕೆ ನಾವು ಇದನ್ನ ನೋಡ್ತಾ ಇದ್ರೆ ಭಗವಂತ ಏನ್ ಮಾಡ್ತಾನೆ, ಓ ನನ್ನ ಸೇವೆನಲ್ಲಿ ಇದ್ದಾರೆ ಭಕ್ತನು, ಇವನ್ ಸೇವೆನೆಲ್ಲ ನಾನು ನೋಡ್ಕೊಂತೀನಿ ಅಂದ್ರೆ, ಕೃಷ್ಣ ನನ್ಗೆ ಈ ಕೆಲಸ ಇದೆ, ಕೃಷ್ಣ ನನ್ಗೆ ಆ ಕೆಲಸ ಇದೆ, ನೀನ್ ನೋಡ್ಕಪ್ಪ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಲ್ಲ. ಮಾಡೋ ಸೇವೆನಲ್ಲಿ ಅವನ್ನ ನಾವು ಸ್ಮರಣೆ ಮಾಡ್ಬೇಕು. ಯಾವ ಸೇವೆ ನಾವು ಮಾಡ್ತಾ ಇದ್ರೋ ಆ ಸೇವೆನಲ್ಲಿ ನಾವು ಅವನ್ನ ಸ್ಮರಣೆ ಮಾಡ್ಕೊಂಡು, ಅವನ ನಾಮ ಹೇಳ್ಕೊಂಡು, ಕೀರ್ತನೆ ಹಾಡ್ಕೊಂಡು, ಅಡುಗೆ ಮಾಡ್ತಾ ಇದ್ದೀವಿ ಕೀರ್ತನೆ ಹಾಡ್ಬೋದು, ಅವನ ನಾಮ ಹೇಳ್ಕೊಂಡು ನಾವು ಹಾಡ್ಬೋದು. ಆ ಥರ ಭಗವಂತ ಎಲ್ಲ 6 ಐಶ್ವರ್ಯಗಳು ಇರೋನ್ ಮಾತ್ರನೇ ನಾವು ಭಗವಂತ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಹಿಂದಿನ ಶ್ಲೋಕದಲ್ಲ ನೋಡಿದ್ರಿ, ಭಗವಂತನಿಗೆ ಯಾವ ಕಾರ್ಯನೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿದ್ರಲ್ಲ. ಅವನಿಗೆ ಯಾವ ಕಾರ್ಯನೂ ಇಲ್ಲ ಭಗವಂತನಿಗೆ. ಇಂಥ ಅಲ್ಲಿ ಹೋಗ್ಬೇಕಪ್ಪ, ಇಲ್ಲೋ ರೇಷನ್ ಶಾಪ್ಗೆ ಹೋಗ್ಬೇಕು, ಇದು ತರಕಾರಿ ತಗೋಬರ್ಬೇಕು, ಹಣ್ಣು ತಗೋಬರ್ಬೇಕು, ಮಕ್ಕಳನ್ನ ನಾವು ನೋಡ್ಬೇಕು ಅನ್ನೋದು ಏನಿಲ್ಲ. ಅವನು ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಎಲ್ಲ ಕಾರ್ಯಗಳು ಅದು ನಡೀತಾ ಇರುತ್ತೆ, ಕರೆಕ್ಟಾಗಿ ನಡೀತಾ ಇರುತ್ತೆ. ಸೊ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ರು, ಅದೇ ಇದು ಇದರಲ್ಲಿ ಹೇಳ್ತಾರೆ, ಯಾವುದರಲ್ಲಿ ಒಂದು ಉಪನಿಷತ್ತಲ್ಲಿ ಹೇಳ್ತಾರೆ, ಬ್ರಹ್ಮಾನ್ ಅಂದ್ರೆ ನಟಸ್ಯ ಕಾರ್ಯಂ ಕಾರಣಂ ಚ ವಿದ್ಯತೆ. ಸೊ ಯಾವ ಕಾರಣನೂ ಇಲ್ಲ, ಅವ್ರನ್ನ ಮಾಡಬೇಕು ಅಂತ ಏನು ಅವಶ್ಯಕತೆನೇ ಇಲ್ಲ. ಎಲ್ಲಾ ಕಾರ್ಯಗಳು ಅವ್ರಿಗೆ ನಡೀತಾ ಇರುತ್ತೆ. ಅವ್ರು ಸುಮ್ಮನೆ ಆಟ ಆಡ್ಕೊಂಡಿರ್ತಾರೆ ಅಷ್ಟೇ, ಭಕ್ತರ ಜೊತೆ ಆಟ ಆಡ್ಕೊಂಡು ಲೀಲೆ ಮಾಡ್ಕೊಂಡು ಭಕ್ತರಿಗೆ ಕರುಣೆ ಕೊಟ್ಕೊಂಡಿರ್ತಾರೆ ಅವ್ರು ಅಷ್ಟೇ. ಯಾವ ಕಾರ್ಯ ಅವ್ರು ಮಾಡ್ಬೇಕು ಅಂತ ಏನು ಅದು ಅನಿವಾರ್ಯನೇ ಇಲ್ಲ ಅವ್ರಿಗೆ. ಸೊ ಇನ್ನೊಂದು, ಭಗವಂತನ ನಾವು ತಯಾರು ಮಾಡ್ಕೊಳಕ್ಕಾಗಲ್ಲ. ನಾನೇ ಭಗವಂತ ಅಂತೇಳಿ ಕೆಲವರು ಹೇಳ್ತಾರೆ, ಅವ್ರು ನಾವು ಆ ಥರ ತಯಾರು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ತಯಾರು ಮಾಡ್ಕೋಬೇಕಾದ್ರೆ ಅವ್ರಿಗೆ ಈ 6 ಐಶ್ವರ್ಯ ಇರಬೇಕು. ಅವ್ರಿದ್ರೇನೆ ಅವಾಗ ನಾವು ಭಗವಂತ ಅಂತ ಹೇಳಕ್ಕಾಗಲ್ಲ, ಇದ್ರೆ ಭಗವಂತ ಅಂತ ಹೇಳಕ್ ಆಗಲ್ಲ. ಸೊ ಅದೇ ತರ ಯೋಗಿಗಳು ಇರ್ತಾರೆ. ಕೆಲವರೆಲ್ಲ ಯೋಗಿಗಳು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಗೊತ್ತೋ ಇಲ್ವೋ, ಯೋಗಿ ಏನ್ ಮಾಡ್ತಾರೆ ಅಂದ್ರೆ, ಪ್ರಭುಪಾದ ಹೇಳ್ತಾರೆ, ಒಂದ್ಸಲ ಪ್ರಭುಪಾದಿಗೆ ಒಬ್ರು ಟೀಚರ್ ಬರ್ತಾ ಇದ್ರು ಅವ್ರ ಮನೆಯಲ್ಲಿ ಹೇಳ್ಕೊಡಕ್ಕೆ. ಆ ಕಾಲದಲ್ಲೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು ಟೀಚರ್ಸ್, ಮನೆಗೆ ಬಂದು ಹೇಳ್ಕೊಡ್ತಾ ಇದ್ರು. ಅಷ್ಟೊಂದು ಗುರುಗಳಿಗೂ ಅಷ್ಟೊಂದು ಆಸೆ ಆಯ್ತು, ಜನರಿಗೂ ಅಷ್ಟು ಆಸೆ ಆಯ್ತು ಹೇಳ್ಸ್ಕೋಬೇಕು ಅಂತ. ಇವಾಗ ನಾವು ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಅವ್ರವ್ರ ಕಾರ್ಯದಲ್ಲಿ ಅವ್ರನ್ನ ಸಂತೋಷ ಪಡಿಸ್ಕೊಂಡು ಅವ್ರಿಗೇನೇನು ಬೇಕೋ ಅದು ಮಾಡ್ಕೊಂಡಿರ್ತಾರೆ. ಆ ಗುರುಗಳ ಹತ್ರ ಆ ಗುರುಗಳು ಇದು ಪ್ರಭುಪಾದರ ಟೀಚರ್ ಬಂದು ಹೇಳೋದಂತೆ, ಯೋಗಿಗಳೆಲ್ಲ ಈ ಥರ ಮಾಡ್ತಾರೆ ಗೊತ್ತಾ ನಿನ್ಗೆ? ಏನು ಮಾಡ್ತಾರೆ ಅಂತ ಪ್ರಭುಪಾದ ಕೇಳಿದಂತೆ. ಪ್ರಭುಪಾದ ಆವಾಗಲೇ ತುಂಬಾ ಇದು ಜ್ಞಾನವಂತರು, ಪ್ರತಿಯೊಂದು ಏನು ಅತತ್ತೋ ಬ್ರಹ್ಮ ಜಿಜ್ಞಾಸ, ಕೇಳೋದು, ವಿಚಾರಣೆ ಮಾಡೋದು. ಅವಾಗ ಅವ್ರು ಹೇಳಿದಂತೆ, ನಮ್ಮ ಗುರು ಒಬ್ರು ಇದ್ದಾರೆ, ಯೋಗಿ ಒಬ್ರು ಇದ್ದಾರೆ, ನನ್ಗೆ ಗೊತ್ತಿರೋ ಯೋಗಿ. ಅವನು ಒಂದ್ಸಲ ನಾನು ಕೇಳಿದೆ, ಅವಾಗ ಯೋಗಿ ಈ ದಾಲಂಬರಿ ಏನಿದ್ದೀರಾ ಅದು ಎಲ್ಲಿಂದ ಬರೋದಂದ್ರೆ ಕಾಬೂಲ್, ಆಫ್ಘಾನಿಸ್ತಾನ ಇದೆಯಲ್ಲ ಪಾಕಿಸ್ತಾನ ಪಕ್ಕದಲ್ಲಿ, ಅದು ಫೇಮಸ್ ಅಂತೆ ಅಲ್ಲಿ.
ದಾಲಂಬ್ರಿಯನ್ನು. ಆವಾಗ ಇವರು ಬಂದು ಈ ಪ್ರಭುಪಾದರು ಮನೆಗೆ ಬಂದಿದ್ರಲ್ಲ, ಅವ್ರೇನ್ ಮಾಡಿದ್ರು ಉಪಾಧ್ಯಾಯರು, ಆ ಉಪಾಧ್ಯಾಯರು ಇವ್ರ ಮನೆಗೆ ಹೋಗಿದ್ರಂತೆ, ಯೋಗಿ ಮನೆಗೆ. ಯೋಗಿ ಅಂದ್ರೆ ಅವ್ನಿಗೆಲ್ಲ ಶಕ್ತಿಗಳು ಇರುತ್ತೆ, ಅವನೇ ಮಾಯಾಶಕ್ತಿ, ಸಿದ್ಧಿಗಳು ಅಂತ ಹೇಳ್ತಾರೆ ಅದಕ್ಕೆ, ಸಿದ್ಧಿಗಳು. ಅವ್ರೇನ್ ಮಾಡ್ತಾರೆ, ಆ ಯೋಗಿ ಇವ್ರನ್ನ ಕೇಳ್ತಾರಂತೆ, ನಿನ್ಗೆ ಏನು ಆಸೆ ಅಂತ ಕೇಳ್ತಾರೆ. ನನ್ಗೆ ದಾಲಂಬ್ರಿ ಅಂತ ತಿನ್ಬೇಕು ಅಂತ ಆಸೆ ಅಂತ. ಹೌದಾ, ಸರಿ, ಅಲ್ಲಿ ರೂಮಲ್ಲಿ ಹೋಗಿ ನೋಡು ದಾಲಂಬ್ರಿ ಅನ್ನ ಇದೆ ಅಂತ ಹೇಳ್ದಂತೆ. ರೂಮಲ್ಲಿ ಹೋಗಿ ನೋಡಿದ್ರೆ ದಾಲಂಬ್ರಿ ಹಣ್ಣು ಇದೆ ಅಂತೆ, ಜ್ಯೂಸ್ ಅದರಿಂದ ಬರ್ತಾ ಇದೆ ಅಂತೆ, ಕೆಳಗಡೆ ಚೆಲ್ತಾ ಇದೆ ಅಂತೆ. ನೋಡಿದ ತಕ್ಷಣ ಆಶ್ಚರ್ಯ ಆಗೋಯ್ತಂತೆ. ಆಮೇಲೆ ಗೋಲ್ಡನ್ ಕೂಡ ತಯಾರಿ ಮಾಡ್ತಾರೆ ಅವರು ಯೋಗಿಗಳು, ಚಿನ್ನ ಕೂಡ ತಯಾರು ಮಾಡ್ತಾರಂತೆ. ಹೇಗ್ ತಯಾರು ಮಾಡೋದು? ಚಿನ್ನ, ಗೋಲ್ಡ್ ಹೆಂಗ್ ತಯಾರು ಮಾಡ್ತಾರೆ ಅಂತ ಹೇಳ್ತೀರಿ. ಕೆಮಿಕಲ್ಸ್, ರಸಾಯನ ಪದಾರ್ಥದಲ್ಲಿ ಮೆರ್ಕ್ಯೂರಿ ಅಂತ ಒಂದಿದೆ, ಬೆಳ್ಳಕ್ಕಿರುತ್ತೆ ಅದು ಮೆರ್ಕ್ಯೂರಿ. ಆ ಮೆರ್ಕ್ಯೂರಿನ ಏನ್ ಮಾಡ್ತಾರೆ ಅಂದ್ರೆ, ಆ ಪಾದರಸನ ಇದು ಒಂದು ಕೆಮಿಕಲ್ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಯಾವ ಕೆಮಿಕಲ್ ಅಂತ ಹೇಳಿದ್ರೆ, ಆ ಮೆರ್ಕ್ಯೂರಿನ ಕುಡಿದು ಬಿಡ್ತಾರಂತೆ ಕೆಲವರು ಆ ಕಾಲದಲ್ಲಿ. ಯೋಗಿಗಳು ಸಾಧಾರಣವಾದ ಮಕ್ಕಳಲ್ಲ, ಯೋಗಿಗಳು ನಾನು ಹೇಳ್ತಾ ಇರೋದು. ಅವ್ರೇನ್ ಮಾಡ್ತಾರೆ ಅಂದ್ರೆ, ಯೋಗಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಗೋಲ್ಡ್, ದೇ ಕ್ಯಾನ್ ಈಟ್. ಆ ಮೆರ್ಕ್ಯೂರಿ ನಂಗೆ ತಿನ್ಬಿಡ್ತಾ ಇದ್ರಂತೆ, ಅದು ನಂಗೆ ತಿನ್ಬಿಡ್ತಾ ಇದ್ರಂತೆ. ಅದು ಪಾದರಸನ ಏನೋ ಗೊತ್ತಿಲ್ಲ, ಪರ ಅಂತಾರೆ ಅದಕ್ಕೆ. ಅದನ್ನ ಕುಡಿದ್ಬಿಟ್ರೆ ಅದೇನಾಗುತ್ತೆ, ಬೆಳಗ್ಗೆ ನೆಕ್ಸ್ಟ್ ಮಾರನೇ ದಿನ ಯೂರಿನಲ್ಲಿ ಬರ್ತಾ ಇತ್ತಂತೆ ಅದು. ಆ ಯೂರಿನ್ಗೆ ಕಾಪರ್ ಆಯ್ತಲ್ಲ, ಕಾಪರ್ ಕಾಯಿನ್ಸ್, ಆ ಕಾಪರ್ ಕಾಯಿನ್ಸ್ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ರೆ ಅದು ಗೋಲ್ಡ್ ಆಗ್ಬಿಡ್ತಾ ಇತ್ತು. ಯೋಗಿಗಳು ಎಲ್ಲಾರು ಮಾಡಕ್ಕಾಗಲ್ಲ, ಅವರು ಆ ಸಿದ್ಧಿಗಳಿತ್ತು. ಆ ತರನೇ ಗೋಲ್ಡ್ ಮಾಡೋದು ಆಕ್ಚುಲಿ. ಇದೆಲ್ಲ ಬೇಕಿದಕ್ಕೆ. ಆಮೇಲೆ ಗನ್ ಮೆಟಲ್ ಅಂತ ಒಂದೈತೆ, ಗನ್ ಮೆಟಲ್. ಆ ಗನ್ ಮೆಟಲ್ ಅಲ್ಲಿ ಕೂಡ ಇದು ಮಿಕ್ಸ್ ಮಾಡ್ತಾರೆ, ಮೆರ್ಕ್ಯೂರಿ ಮಿಕ್ಸ್ ಮಾಡ್ಬಿಟ್ರೆ ಗೋಲ್ಡ್ ಬಂದ್ಬಿಡುತ್ತೆ. ವೇದದಲ್ಲಿ ಹೇಳ್ತಾರೆ, ವೇದದಲ್ಲಿ ಅದೆಲ್ಲ ಹೇಳಿದ್ದಾರೆ, ಶಾಸ್ತ್ರದಲ್ಲಿ. ವಿಮಾನ ಹೆಂಗ್ ತಯಾರು ಮಾಡೋದು ಹೇಳಿದ್ದಾರೆ ಇದರಲ್ಲಿ. ವಿಮಾನ ಶಾಸ್ತ್ರ ಅಂತ ಒಂದಿದೆ, ಆಯುರ್ವೇದ ಇದರಲ್ಲಿದೆ, ಭಾಗವತಮಲ್ಲಿದೆ. ಆಮೇಲೆ ಮಗು ಹೆಂಗ್ ಹುಟ್ಟುತ್ತೆ ಅಂತ ಹೇಳ್ತಾರೆ. ಮೊದಲನೇ ತಿಂಗಳಲ್ಲಿ ಮಗು ಹೆಂಗಿರುತ್ತೆ ಆತ್ಮ, ಎರಡನೇ ತಿಂಗಳಲ್ಲಿ ಹೆಂಗಿರುತ್ತೆ, ಮೂರನೇ ತಿಂಗಳಲ್ಲಿ ಹೆಂಗಿರುತ್ತೆ, ನಾಲ್ಕನೇ ತಿಂಗಳಲ್ಲಿ ಹೆಂಗಿರುತ್ತೆ. ಮಾರ್ಕಂಡೇಯ ಪುರಾಣ ಅಂತ ಒಂದಿದೆ, ಅದರ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ, ಭಾಗವತ ಮಾಹಿತಿ. 5ನೇ ತಿಂಗಳು 6ನೇ ತಿಂಗಳಲ್ಲಿ ಅವನಿಗೆ ಚುರುಕಾಗ್ಬಿಡ್ತಾನಂತೆ, ಪ್ರಜ್ಞೆ ಬಂದ್ಬಿಡ್ತಂತೆ ಮಗುಗೆ, ಆ ಗರ್ಭದಲ್ಲಿ ಇರುವಾಗೆ. ಇಷ್ಟೊಂದು ಪುರಾಣಗಳ ಇದ್ರಲ್ಲಿ ಹೇಳಿದ್ದಾರೆ ಭಗವಂತ. ಇವಾಗ 1 ತಿಂಗಳಿಂದ ಹಿಡಿದು 9 ತಿಂಗಳವರೆಗೂ ಟೆಸ್ಟ್ಗಳೇ ಬಿಟ್ರಿ. ಹೌದು, ಈವ ಕಾಲದಾಗ ಆ ಕಾಲದಾಗ ಇದ್ದಾಗ ಈ ಕಾಲದಾಗೂ ಮಾಡ್ತಾ ಇದ್ದಾರೆ. ಅದು ಶಾಸ್ತ್ರದಲ್ಲಿ ಅವಾಗಲೇ ಕೊಟ್ಟಿದ್ದಾರೆ, ಅದಕ್ಕೆ ಇವೆಲ್ಲ ಮಾಡ್ತಾರೆ. ಇವ್ರು ಏನು ಬೇರೆ ಏನೇನೋ ಕಂಡಿಡ್ತಾವ್ರೆ ಇವರು, ಆಲ್ರೆಡಿ ಅದೆಲ್ಲ ಇದೆ ಇದರಲ್ಲಿ. ಭಾಗವತಮಲ್ಲಿ ಎಲ್ಲಾ ಪುರಾಣದಲ್ಲಿ ಅದ್ರ ಬಗ್ಗೆ ಇದೆ. ಗರ್ಭಿಣಿ ಸ್ತ್ರೀ ಬಗ್ಗೆ, ಗರ್ಭಿಣಿ ಬಗ್ಗೆ, ಮಗು ಹೆಂಗೆ. ಅದಕ್ಕೆ ಪ್ರಭುಪಾದ ಏನ್ ಹೇಳ್ತಾರೆ, ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನ ಏನ್ ಮಾಡ್ಬೇಕು, ಬೆಳಗ್ಗೆ ಹೊತ್ತು ಮಂಗಳಾರತಿಯಲ್ಲಿ ಕೂರಿಸ್ಕೊಡ್ಬೇಕಂತೆ. ಅದೆಲ್ಲ ಕೇಳ್ಬೇಕಂತ. ಆರತಿ ಎಲ್ಲ ಕೇಳ್ತಾ ಇದ್ರೆ ಒಳ್ಳೆ ಭಕ್ತರಾಗ್ಬಿಡ್ತಾರಂತೆ. ಸೊ ಈ ತರ ಈ ಒಂದು ಶಾಸ್ತ್ರದಲ್ಲಿ ಕೃಷ್ಣನ ಬಗ್ಗೆ ಅಷ್ಟೊಂದು ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಎಲ್ರೂ ನಾನು ಭಗವಂತ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಗಮನ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ ಅಂದ್ರೆ, ಶಾಸ್ತ್ರಗಳನ್ನ ಓದಲ್ಲ. ಶಾಸ್ತ್ರಗಳು ಯಾರಾದ್ರೂ ಹೇಳುವಾಗ ಅವ್ರು ಏನೋ ಬೇರೆದ ಬಗ್ಗೆ ಚಿಂತೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡಿರ್ತಾರೆ. ಆ ತರ ಇರುವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಇಲ್ಲಿ ಹೇಳೋದಲ್ಲ ಏನು ಅರ್ಥ, ಗಮನ ಅಲ್ಲಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಸೊ ಆ ತರ ಯಾರು ಭಗವಂತ ನಾನು ಸಮಾನ ಅಂತ ಹೇಳಕ್ಕಾಗಲ್ಲ. ಸೊ ಭಗವಂತನಿಗೆ ಸಮಾನನೂ ಯಾರಿಲ್ಲ, ಭಗವಂತನಿಗೆ ಅತೀತವಾದವರು ಯಾರು ಇಲ್ಲ. ಸೊ ಈ ತರ ಜ್ಞಾನಿಗಳು, ಈ ಯೋಗಿಗಳು ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಯೋಗಿಗಳು ಇದೆಲ್ಲ ಸಿದ್ಧಿಗಳನ್ನ ಇನ್ನೊಂದು ನೀರ್ ಮೇಲೆ ನಡೀತಾರೆ ಅವರು. ಪ್ರಭುಪಾದರ ಹತ್ರ ಒಬ್ರು ಕೇಳಿದ್ರಂತೆ, ನೋಡ್ವಾ ನಾನು ಒಬ್ಬ ಗ್ರಾಮದಿಂದ ಒಬ್ಬನು ದೊಡ್ಡ ಯೋಗಿ ಆಗುತ್ತಂತೆ. ಅವನು 7 ವರ್ಷ ಟ್ರೈನಿಂಗ್ ಮಾಡ್ಕೊಂಡು ಬಂದಂತೆ. 7 ವರ್ಷ ಟ್ರೈನಿಂಗ್ ಮಾಡ್ಕೊಂಡು ಬಂದು ನಾನು ನೀರ್ ಮೇಲೆ ನಡೀತೀನಿ ಅಂತ ಗ್ರಾಮದಲ್ಲಿರೋ ಜನನೆಲ್ಲ ಕರ್ಕೊಂಬಂದಂತೆ. ವಿಲೇಜಲ್ಲಿ ಎಲ್ಲಾನು ಕರ್ಕೊಂಬಂದು, ಬನ್ನಿ ಎಲ್ಲರೂ ಬನ್ನಿ, ನಾನು ನೀರ್ ಮೇಲೆ ನಡೀತೀನಿ ಅಂದಂತೆ. ಅವಾಗ ಹೋಗಿ ನಿಂತ್ಕೊಂಡವಾಗ ನೀರ್ ಮೇಲೆ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡೋದಂತೆ. ಅವಾಗ ಪ್ರಭುಪಾದ ಹೇಳಂತೆ, ನೋಡ್ದಾ ನಮ್ಮ ಗ್ರಾಮದ ಹುಡುಗ ಬಂದೀಗ ನೀರ್ ಮೇಲೆ ನಡೀತಾ ಇದ್ದಾನೆ ಅಂತ ಹೇಳಿದಂತೆ. ಆವಾಗ ಪ್ರಭುಪಾದ ಹೇಳಿದ್ರಂತೆ, ಅಲ್ಲಿ ಈ ನೌಕಾ ಓಡಿಸೋನು ಧ್ವನಿ ಓಡಿಸೋನು ಕರೆದಂತೆ, ಪಾಪ ಇಲ್ಲಿ ಅವ್ನು ಕರೆದ್ಬಿಟ್ಟು, ನಾವಿಕನ ಕರೆದ್ಬಿಟ್ಟು 10 ರೂಪಾಯಿ ಕೊಡ್ತೀನಿ, ನಾನು ಇಲ್ಲಿಂದ ಆ ದಡಕ್ಕೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದಂತೆ. ಪ್ರಭುಪಾದರು ಕೂರಿಸ್ತಾರಂತೆ, ಅವನು ಇವನು ಕೂರಿಸ್ಬಿಟ್ಟು 10 ರೂಪಾಯಿ ಕೊಟ್ರೆ ಈ ಕಡೆ ಧ್ವನಿಯಿಂದ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ಬಿಟ್ರಂತೆ.
ಅವಾಗ ಯೋಗಿ ಕೇಳಿದಂತೆ, ನೋಡಪ್ಪ ನೀನು ಎಷ್ಟು ವರ್ಷ ಇದು ಅಭ್ಯಾಸ ಮಾಡಿದೆ? 10 ವರ್ಷ ಅಭ್ಯಾಸ ಮಾಡಿದೆ. ಏನಕ್ಕೆ? ನೀರಿನ ಮೇಲೆ ನಡೆಯಕ್ಕೆ. ನಾನು ಬರೀ 5 ನಿಮಿಷದಲ್ಲಿ 10 ರೂಪಾಯಿ ಕೊಟ್ಟು ಈ ದಡಿದ ಆ ದಡಕ್ಕೆ ಹೋಗ್ಬಿಟ್ಟೆ. ಏನು ಉಪಯೋಗ ನೀನು ಅಂದ್ಯ? ನಿನ್ನ ಉಪಯೋಗ ಏನು? ನೀನು ಮಾಡ್ಕೊಂಡು ಉಪಯೋಗ ಏನು? 10 ವರ್ಷ ನೀನು ಇದು ಕಷ್ಟ ಬೀಳ್ಬೇಕಾ? 10 ರೂಪಾಯಿ ಕೊಟ್ಟರೆ ನಾವಿಕೇನೆ ಕರ್ಕೊಂಡೋಗಿ ಆ ಕಡೆ ಬಿಟ್ಬಿಡ್ತಾರೆ. ಏನು ಉಪಯೋಗ? ನೀನು 10 ವರ್ಷ ನಿನ್ನ ಸಮಯನೂ ಖರ್ಚು, ಶಕ್ತಿ ಇದು ಲಾಸ್ ನಿನಗೆ. ಎಷ್ಟು ಶಕ್ತಿ ಇದರಿಂದ ನೀನು ಇದು ಮಾಡಿದ್ಯಾ? ಏನು ಉಪಯೋಗ ಇದೆ? ಶುದ್ಧ ಭಕ್ತರು ಏನ್ ಮಾಡ್ತಾನೆ? ತನ್ನ ಜ್ಞಾನವನ್ನು ಉಪಯೋಗಿಸ್ತಾರೆ. ಎಷ್ಟು ಚುರುಕಾಗಿ ಚಮತ್ಕಾರವಾಗಿ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಕೋಬಹುದು ಅಂತ ಅವನು ಯೋಚನೆ ಮಾಡಿ ಆ ಥರ ಉಪಯೋಗಿಸ್ಕೊಂತಾನೆ. ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನಂತೆ ಪ್ರಭುಪಾದ ಹತ್ರ. ನೋಡ್ದ, ನಾವು ಏರೋಪ್ಲೇನ್ ಕಂಡಿದ್ಬಿಟ್ಟೆ. ಏರೋಪ್ಲೇನ್ ಕಂಡಿದ್ದವ್ರು ಬಂದು ರೈಟ್ ಬ್ರದರ್ಸ್ ಅಂತ. ಅವರು ಹೇಳಿದಂತೆ, ನಾವು ಏರೋಪ್ಲೇನ್ ಕಂಡಿದ್ರಿ, ಅದು ಕಂಡಿದ್ದೀರಿ, ಇದು ಕಂಡಿದ್ದೀರಿ ಅಂತ. ಅವಾಗ ಭಗವಂತ ಹೇಳಿದಂತೆ, ನೀನು ಏರೋಪ್ಲೇನ್ ಕಂಡಿದ್ದಕ್ಕೆ ಎಷ್ಟು ವರ್ಷ ತಗೊಂಡೆ? ಇಷ್ಟು ವರ್ಷ ತಗೊಂಡೆ, ಇಷ್ಟು ದುಡ್ಡು ಖರ್ಚು ಮಾಡಿದ್ಯಲ್ಲ. ಭಗವಂತ ಸೃಷ್ಟಿ ಮಾಡಿರೋ ಈ ಸೊಳ್ಳೆಗಳು, ಈ ಪಕ್ಷಿಗಳೆಲ್ಲ, ಈ ಪಕ್ಷಿಗಳು ನೋಡು ಎಷ್ಟು ಎತ್ತರವಾಗಿ ಹಾರ್ಕೊಂಡು ಹೋಗುತ್ತೆ. ಬರೀ 2 ಅದಕ್ಕೆ ರೆಕ್ಕೆಗಳಿರೋದು. 2 ರೆಕ್ಕೆಗಳಿಂದ ಎಷ್ಟು ಹೈಟ್ ಆಗಿ ಹೋಗುತ್ತೆ? ಸುಮಾರು 16,000, 20,000, 30,000 ಕಿಲೋಮೀಟರ್ ಹೈಟ್ ಅಲ್ಲಿ ಅದು ಹಾರ್ಕೊಂಡು ಹೋಗ್ತಾನೆ ಇದೆ, ಹಾರ್ಕೊಂಡು ಹೋಗ್ತಾ ಇದೆ ಆಕಾಶಕ್ಕೆ. ಇದು ಭಗವಂತನ ಶಕ್ತಿಗೂ ನೀನ್ ಕಂಡಿಡಿದಿರೋ ಏರೋಪ್ಲೇನ್ಗೂ ಡಿಫ್ರೆನ್ಸ್ ಅಂತ. ಆ ತರ ಭಗವಂತನ ಸೃಷ್ಟಿಗೆ ಯಾರು ಸಮಾನ ಇಲ್ಲ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ 25ನೇ ಶ್ಲೋಕದಲ್ಲಿ, ignorant perform the duties with attachment to results. ಸೊ ಯಾರು ಈ ಅಜ್ಞಾನದಲ್ಲಿರೋನು ಏನ್ ಮಾಡ್ತಾನೆ ಅಂದ್ರೆ, ತಾನು ಮಾಡೋ ಕಾರ್ಯಗಳು ಎಲ್ಲದಕ್ಕೂ ಆಸಕ್ತಿ ಇಟ್ಕೊಂಡಿರ್ತಾನೆ. ಆದ್ಮೇಲೆ ಏನ್ ಬರುತ್ತೆ ನನಗೆ, ಇದು ಮಾಡಿದ್ರೆ ಏನ್ ಬರುತ್ತೆ, ತಿರುಪ್ತಿಗೆ ಉಂಡಿನಲ್ಲಿ ಹೋಗ್ಬಿಟ್ಟು ನಾನು 100 ರೂಪಾಯಿ ಹಾಕ್ತೀನಿ, 500 ರೂಪಾಯಿ ಹಾಕ್ತೀನಿ, ನನಗೆ ಬರೋ ಇದರಲ್ಲಿ ನನಗೆ ಒಳ್ಳೆ ಪ್ರಮೋಷನ್ ಕೊಡಿಸು, ನನಗೆ ಇದು ಇನ್ನು ಚಿನ್ನ ನಾನು ಹೆಚ್ಚಾಗಿ ತೆಗಿಬೇಕು, ಅಕ್ಷಯ ತೀರ್ಥಗೆ ನನ್ನ ಮನೇಲಿರೋ ಚಿನ್ನ ಜಾಸ್ತಿ ಆಗಬೇಕು, ನನ್ನ ಮನೆಯಲ್ಲಿರೋ ದುಡ್ಡು ಜಾಸ್ತಿ ಆಗಬೇಕು. ಇದೆಲ್ಲ ಏನ್ ಮಾಡ್ತಾನೆ ಅವನು? ಆಸೆ. ಈಗ ಅಜ್ಞಾನದಲ್ಲಿರೋನು ಏನ್ ಮಾಡ್ತಾನೆ? ಆಸಕ್ತಿ ಇಟ್ಕೊಂಡಿರ್ತಾನೆ. ಅವನು ಸಂತೋಷ ಪಡ್ಕೊಳ್ಳೋದಕ್ಕೆ ಎಲ್ಲಾ ಕಾರ್ಯಗಳ ಮೇಲೆ ಅವನು ಆಸೆ ಇಟ್ಕೊಂಡಿರ್ತಾನೆ. ಫಲಿತಾಂಶ ಇದೆ ನೋಡ್ತಾನೆ. ಆದ್ರೆ ಭಗವಂತನ ಜ್ಞಾನದಲ್ಲಿರೋ ಒಬ್ಬ ಇವನು ಜ್ಞಾನವಂತ ಯಾವುದ್ರಲ್ಲಿನೂ ಆಸಕ್ತಿ ಇಟ್ಕೊಳ್ಳಲ್ಲ. ಎಲ್ಲದರಲ್ಲಿ ಅನಾಸಕ್ತಿಯಾಗಿರ್ತಾನೆ. ಯಾವುದ್ರಲ್ಲಿ ಅವನಿಗೆ ಅಟ್ಯಾಚ್ಮೆಂಟ್ ಇರಲ್ಲ. ಯಾವುದೇ ಒಂದು ಕಾರ್ಯದಲ್ಲಿ ಕೃಷ್ಣ ಇರಬೇಕು, ಭಗವಂತನ ಸಂತೃಪ್ತಿ ಮಾಡಬೇಕು. ಭಗವಂತನ ಸಂತೃಪ್ತಿ ಮಾಡಿದ್ರೆ ನಾನು ಸಂತೋಷ ಆಗ್ಬಿಡ್ತೀನಿ, ನನ್ಗೆ ಬೇರೆ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಕೃಷ್ಣ ಪ್ರಜ್ಞೆಯನ್ನು ಆಚರಣೆ ಮಾಡ್ತಾರೋ ಅವ್ರಿಗೂ ಈ ಅಜ್ಞಾನವಂತರಿಗೂ ಅವರ ಆಸೆ ಆಕಾಂಕ್ಷದಲ್ಲಿ ಭೇದ ಇದೆ ಅಂತ ಹೇಳ್ತಾರೆ, ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ a Krishna conscious person does not do anything which is not conducive. ಭಗವಂತನ ಪ್ರಜ್ಞೆನಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ ಯಾವ್ದು ಸಹಾಯಕರವಾಗಿರುತ್ತದೋ ಅಂತ ಕಾರ್ಯಗಳು ಮಾತ್ರ ಮಾಡ್ತಾನೆ, ಬೇರೆ ಯಾವ ಕಾರ್ಯಗಳು ಮಾಡಕ್ ಹೋಗಲ್ಲ. ಯಾಕಂದ್ರೆ ಬೇರೆ ಕಾರ್ಯ ಮಾಡಿದ್ರೆ ಏನಾಗುತ್ತೆ, ಅವನಿಗೋಸ್ಕರ ಮಾಡ್ದಂಗೆ ಆಗ್ಬಿಡುತ್ತೆ. ಆಮೇಲೆ he may even not act exactly like the ignorant person who is too much attached to material activities, but one is engaged in such activities for satisfaction of his sense gratification, whereas the other is engaged in for satisfaction of Krishna. So ಕರ್ಮೆ ಇದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರೋರು, ತನ್ನ ಸಂತೃಪ್ತಿ ಮಾಡ್ಕೊಳ್ಳೋರು ಏನ್ ಮಾಡ್ತಾರೆ, ತನಗೋಸ್ಕರನೇ ತನ್ನ ಜೀವನನೆಲ್ಲ ಅರ್ಪಣೆ ಮಾಡ್ಕೊಂತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರೋರು ಏನ್ ಮಾಡ್ತಾನೆ, ಭಗವಂತನಿಗೋಸ್ಕರ ಮಾಡೋದಕ್ಕೆ ತನ್ನ ಜೀವನ ಅವನು ತ್ಯಾಗ ಮಾಡ್ತಾನೆ ಅಂತ ಅರ್ಥ. Therefore, the Krishna conscious person is required to show the people how to act and how to engage the results of action. So ಕೃಷ್ಣ ಭಕ್ತಿ ನಾವು ಮಾಡೋದ್ರಿಂದ ಯಾವ ಕಾರ್ಯಗಳನ್ನ ಯಾವ ತರ ಮಾಡಿದ್ರೆ, ಯಾವ ವಿಧದಲ್ಲಿ ಮಾಡಿದ್ರೆ, ಯಾವ ಪದ್ಧತಿಯಲ್ಲಿ ಮಾಡಿದ್ರೆ ಕೃಷ್ಣನ ಸಂತೃಪ್ತಿ ಆಗ್ತಾನೆ ಅನ್ನೋದನ್ನ ತೋರಿಸುತ್ತೆ. ಇವಾಗ ನಮ್ಗೆಲ್ಲ ಪ್ರಭುಪಾದ ತೋರಿಸ್ಕೊಟ್ಟವ್ರಲ್ಲ, ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು. ಈಗ ಒಂದು ಮನೆ ಕಟ್ತೀರಿ, ಮನೆ ಕಟ್ಟಿದ್ರೆ ನಮ್ಮ ಏನ್ ಮಾಡ್ತೀರಿ, ಭಗವಂತನಿಗೆ ಒಂದು ರೂಮ್ ಕೊಡ್ತೀರಿ, ಅಲ್ಲೇನ್ ಮಾಡ್ತೀರಿ, ಪ್ರತಿದಿನ ದೀಪ ಹಚ್ತೀರಿ, ಭಗವಂತನಿಗೆ ಆರತಿ ಮಾಡ್ತೀರಿ, ಕೀರ್ತನೆ ಆಡ್ತೀರಿ. ಪ್ರತಿದಿನ ಕೀರ್ತನೆ ಆಡ್ತೀರ. ಕೀರ್ತನೆ ಆಡೋದ್ರಿಂದ ಏನಾಗುತ್ತೆ ಗೊತ್ತಾ, ಮನೆ ವೈಬ್ರೇಟ್ ಆಗುತ್ತೆ. ಮನೆ ನಾಮದಿಂದ, ಭಗವಂತನ ನಾಮದಿಂದ ವೈಬ್ರೇಟ್ ಆಗ್ತಾ ಇರುತ್ತೆ. ಆ ಭಗವಂತನ ನಾಮದ ಆ ಒಂದು ಅದು ತಾಕದ್ರಲ್ಲೇ ಸಾಕು, ನಾಮ ಎಲ್ಲರೂ ಆ ಒಂದು ಶುದ್ಧೀಕರಣ ಆಗ್ತಾ ಇರುತ್ತೆ. ಸೊ ಭಗವಂತನಿಗೆ ಭೋಗ ನೈವೇದ್ಯ ಮಾಡ್ತೀರಿ, ಆ ಭೋಗ ನೈವೇದ್ಯದಲ್ಲಿ ಶುದ್ಧಿ ಆಗುತ್ತೆ. ಯಾಕಂದ್ರೆ ಭಗವಂತ ಅದರಲ್ಲಿ ಇನ್ನೊಂದು ಯಾರೋ ಒಬ್ಬರು ಕೇಳಿದ್ರಂತೆ, ಏನ್ರಪ್ಪ ನೀವು ಯಾವಾಗ್ಲೂ ನೈವೇದ್ಯ ಅನ್ಕೊಂತೀರಾ, ನೀವು ಇಟ್ಟಿರೋದು ಹಂಗೆ ಕೊಡ್ತಾನೆ ಇಲ್ಲಲ್ಲ ಭಗವಂತ, ಏನ್ ತಗೊಂಡ್ಲೇ ಇಲ್ಲಲ್ಲ ಭಗವಂತ, ಏನು ತಿನ್ಲೇ ಇಲ್ವಲ್ಲ ಅಂತ ಕೇಳಿದ್ರೆ ಒಬ್ರು ಹೇಳಿದ್ರಂತೆ, ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ಬುದ್ಧಿವಂತರಾಗಿ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ಅಲ್ಲಿ ಇಟ್ಬಿಟ್ಟು ಭಗವಂತನ ನೈವೇದ್ಯ ಮಾಡ್ಬಿಟ್ಟು ಭಗವಂತನ ಎಲ್ಲ ತಗೊಂಡ್ಬಿಟ್ರೆ ನೀನೇನಂತೀಯ, ಈ ತರ ಕೊಟ್ರೆ ನಾವೇನ್ ತಿನ್ನೋದು, ಎಲ್ಲ ಭಗವಂತನೇ ತಗೊಂಡ್ಬಿಟ್ರೆ
ಇಟ್ಟಿದ್ದೆಲ್ಲ ಭಗವಂತನೇ ತಗೊಂಡ್ಬಿಟ್ರೆ ನಮ್ ತಟ್ಟೆ ವಾಪಸ್ಸೇ ಬರಲ್ವಲ್ಲ. ಅದಕ್ಕೆ ನಿನಗೆ ಭಗವಂತ ವಾಪಸ್ ಕೊಡ್ತಾ ಇದ್ದಾನಪ್ಪ ಅಂತ ಹೇಳಿ. ಇಟ್ಟಿರೋದೆಲ್ಲ ನಿನಗೆ ತಿನ್ನೀರು ತಗೊಂಡ್ಬಿಟ್ರೆ ವಾಪಸ್ ಎಲ್ಲಿ ಬರುತ್ತೆ? ನನಗೆ ವಾಪಸ್ ಬರಲ್ಲ. ಅದಕ್ಕೆ ಭಗವಂತ ನಿನಗೆ ಏನು ಇದು ಪ್ರಸಾದ ಇರಲ್ಲ, ಅದಕ್ಕೆ ನೀನು ಕರುಣೆ ತೋರಿಸೋದಕ್ಕೆ, ನಿನ್ ಮೇಲೆ ಕರುಣೆ ತೋರಿಸೋದಕ್ಕೆ ಭಗವಂತ ಏನ್ ಮಾಡ್ತಾ ಇದ್ದಾನೆ, ನಿನ್ಗೆ ವಾಪಸ್ ಕೊಡ್ತಾ ಇದ್ದಾನೆ. ಅದಕ್ಕೆ ಪ್ರಸಾದ ನಿಮ್ಗೆ ಕೊಡ್ತಾ ಇದ್ದೀನಪ್ಪ ಅಂತ ಹೇಳೋದಂತೆ. ಆ ಥರ ಆ ನೈವೇದ್ಯ ಮಾಡೋ ಭಾವನೆ ಚೆನ್ನಾಗಿರ್ಬೇಕು ನಮಗೆ. ಭಗವಂತನ ತಗೋಬೇಕು, ಭಗವಂತನ ಪ್ರಸಾದ ಬಂದು ಪ್ರೀತಿ ವಾಸ್ತವದಿಂದ ನಾನು ಕೊಡ್ತಾ ಇದ್ದೀನಪ್ಪ ತಗೋಪ್ಪ ಅಂತ ಹೇಳಿ ಭಗವಂತನಿಗೆ ನಾವು ನೈವೇದ್ಯ ಮಾಡಬೇಕು. ಹಾ, ಭಗವಂತ ಏನ್ ಬೇಕಾದ್ರೂ ಮನೆ ನಾವು ನೋಡಿದ್ರಲ್ಲ, ಯಾವ್ದ್ರಲ್ಲಿ ಬೇಕಾದ್ರೂ ಭಗವಂತ ತಗೊಂಡ್ರೆ ಸ್ವೀಕಾರ ಮಾಡ್ಕೊಂತ. ಸೊ 26ನೇ ಶ್ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಆಸ್ ನಾಟ್ ಟು ಡಿಸ್ಟರ್ಬ್ ದಿ ಮೈಂಡ್ಸ್ ಆಫ್ ignorant men attached to fruitive results of prescribed duties. A learned person should not induce them to stop work. Rather, by working in the spirit of devotion, he should engage them in all sorts of activities for the gradual development. ಸೊ ಅದಕ್ಕೆ ಕೃಷ್ಣ ಭಕ್ತಿನಲ್ಲಿ ಬರದೇ ಇರೋರನ್ನ ನಾವೇನ್ ಮಾಡಬೇಕು, ಅವ್ರನ್ನ ನಾವು ಇದು ಮಾಡಬಾರ್ದು. ಅವ್ರನ್ನ ಯಾವುದೇ ಕಾರಣದಲ್ಲಿ ಕ್ರಿಟಿಸೈಸ್ ಮಾಡೋದು, ಅವ್ರನ್ನ ಕಂಡಮ್ ಮಾಡೋದು, ಅವ್ರನ್ನ ಬೇರೆ ತರ ನೋಡೋದು, ಆ ಥರ ಮಾಡಬಾರ್ದು. ಆ ಥರ ಮಾಡಲೇಬಾರ್ದು ನಾವೇ. ಅವ್ರಿಗೆ ನಿಧಾನವಾಗಿ ಆಯ್ತಪ್ಪ ನೀನು ಯಾವ ಥರ ಕೆಲಸಗಳು ಮಾಡ್ತೀವಿ ಆ ಥರ ಮಾಡ್ಕೊಂಡಿರು, ನಿನ್ಗೆ ಯಾವಾಗ ಸಮಯ ಇದ್ದರೆ ಆ ಸಮಯದಲ್ಲಿ ನೀನು ಭಗವಂತನಿಗೆ ಬಂದು ನೀನು ಭಕ್ತಿ ಸೇವೆ ಮಾಡು, ನಾಮ ಹೇಳು, ನೈವೇದ್ಯ ಮಾಡು. ನಿನ್ಗೆ ಯಾವ ಸೇವೆನಲ್ಲಿ ಇಷ್ಟ ಇದೆಯೋ ಅದನ್ನು ಮಾಡ್ತಾ ಇರು. ಇಲ್ಲ ಅಂದ್ರೆ ನೀನು ಸ್ವಲ್ಪ ಶಾಸ್ತ್ರಗಳನ್ನ ಓದು. ಸೊ ನಿಧಾನವಾಗಿ ಕ್ರಮವಾಗಿ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಕ್ರಮವಾಗಿ ಸ್ಟೆಪ್ ಬೈ ಸ್ಟೆಪ್ ಅವ್ರನ್ನ ನಿಧಾನಕ್ಕೆ ಕರ್ಕೊಂಬ. ಒಂದೇ ಸಲ ಅವ್ರಿಗೆ ಹೇಳ್ಬಿಟ್ಟು ಅದ್ರ ಮೇಲೆ ನಾವು ಅವ್ರಿಗೆ ಇಂಟ್ರೆಸ್ಟ್ ಇಲ್ದಿರಂಗೆ ಮಾಡಬಾರ್ದು. ಅವರು ಅಸಹಾಯಿಸ್ಕೋಬಾರ್ದು. ಏನಪ್ಪ ಯಾವಾಗ ನೋಡ್ದೇನು ಈ ಥರ ಹೇಳ್ತಾನೆ ಇದಾರಲ್ಲಪ್ಪ ಇವರು, ಸ್ವಲ್ಪ ಆದ್ರೂ ಇವ್ರಿಗೆ ಇದಿಲ್ಲ ಅಂತ ನಾವು ಅವ್ರು ಅಸಹಾಯಿಸ್ಕೊಳ್ಳೋ ಥರ ನಾವು ಮಾತಾಡಬಾರ್ದು. ಆ ಥರ ನಾವು ನಮ್ಮ ಪ್ರವರ್ತನೆನೂ ಆ ಥರ ಡಿಫ್ರೆಂಟ್ ಆಗಿರ್ಬೇಕು. ಅವ್ರನ್ನ ನಿಧಾನಕ್ಕೆ ಆಯ್ತಪ್ಪ ನೀವು ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಸ್ಲೋವಾಗಿ ಬನ್ನಿ. ನಿಮ್ಮ ಕಾರ್ಯ ಅವ್ರು ಮಾಡೋ ಕಾರ್ಯಗಳಲ್ಲಿ ಸ್ವಲ್ಪ ನಾವು ಚೇಂಜ್ ಮಾಡಿಸ್ಬೇಕು. ನಿಧಾನಕ್ಕೆ ಆಯಿತು ಈ ಥರ ಮಾಡ್ಬೇಕು, ಈ ಥರ ಮಾಡಿ. ಒಂದೇ ಸಲ ನೀನು ಏಕಾದಶಿ ವ್ರತ ಮಾಡು, ನೀನು 10 ರೌಂಡ್ ಚಾಂಟ್ ಮಾಡು, ನೀನು ಭಗವಂತನ ನೈವೇದ್ಯ ಮಾಡು, ನೀನು ಅದು ಮಾತಾಡಬೇಡ ಇದು ಮಾತಾಡಬೇಡ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ, ನಮಸ್ಕಾರಪ್ಪ ನಿನಗೆ ಎಲ್ಲ ನೀನೇ ಮಾಡ್ಕೋ, ನನ್ನ ಕೈಲಿ ಮಾಡೋಕ್ಕೆ. ಯಾಕಂದರೆ ಈಗ 2ನೇ ಕ್ಲಾಸ್ ತರಗತಿಗೆ 3ನೇ ಕ್ಲಾಸ್ ತರಗತಿ ವಿದ್ಯಾರ್ಥಿಗಳಿಗೆ 10ನೇ ಕ್ಲಾಸ್ ಸಿಲೆಬಸ್ ತೊಗೊಂಬಂದು ನೀನೆಲ್ಲ ಮಾಡೋ ಅಂತ ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾರಾ, ಮಾಡೋಕ್ಕಾಗಲ್ಲ. ಅದಕ್ಕೇನು ಹೇಳ್ತಾರೆ, ಆಯಿತು ನಾನು ಮಾಡೋಕ್ಕಾಗಲ್ಲ ನೀನೇ ಮಾಡ್ಕೊ ಅಂತ ವಾಪಸ್ ಎಲ್ಲ ಕೊಟ್ಬಿಟ್ಟು ಅವ್ರು ಸ್ಕೂಲ್ ಬರೋದು ಬಿಟ್ಬಿಡ್ತಾರೆ. ಅದಕ್ಕೆ ನಾವು ಸ್ಲೋವಾಗಿ ಆ ಸಿಲೆಬಸ್ನ ಇನ್ಕ್ರೀಸ್ ಮಾಡಿಕೊಂಡು ಕ್ರಮವಾಗಿ ಇನ್ಕ್ರೀಸ್ ಮಾಡ್ಕೊಂಡು ಬಂದರೆ ಅವರು ನಿಧಾನಕ್ಕೆ ಅದರಲ್ಲಿ ಆಕರ್ಷಣೆ ಬರುತ್ತೆ. ಸೊ ಅದಕ್ಕೆ ಭಗವಂತನ ನಾವು ಶುದ್ಧವಾದ ಭಕ್ತಿ ಏನು ಮಾಡ್ಬೇಕು, ನಾವು ನಾಮ ಸಂಕೀರ್ತನೆ ಮಾಡೋದು, ಪ್ರತಿದಿನ ಮನೆಯಲ್ಲಿ ಒಂದು 10 ನಿಮಿಷ ಭಗವಂತನ ನಾಮ ಭಜನೆ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಆ ಕಿವಿಗೆ ಹೋಗ್ತಾ ನಾಮ ಏನಾಗುತ್ತೆ, ಶುದ್ಧ ಆಗ್ತಾ ಇರುತ್ತೆ. ಶುದ್ಧ ಆಗ್ತಾ ಇರುತ್ತೆ, ಹೃದಯನೂ ಶುದ್ಧಿ ಆಗ್ಬಿಡುತ್ತೆ. ಅವಾಗ ಕೆಟ್ಟ ಅಭ್ಯಾಸಗಳೆಲ್ಲ ಬಿಡ್ತಾರೆ, ಕೆಟ್ಟ ಸಾಂಗೀತಿಗಳು ಬಿಡ್ತಾರೆ. ಒಬ್ಬ ಗುರು ಹತ್ರ ಒಬ್ಬ ಶಿಷ್ಯ ಹೋದಂತೆ. ಶಿಷ್ಯ ಹೋಗ್ಬಿಟ್ಟು ಯಾವ ಥರ ಭಕ್ತಿ ಸೇವೆ ನಾವು ಮಾಡಬೇಕು, ಜನರಿಗೆ ಈ ಮಾನವ ಜೀವನ ಬೆಲೆ ಏನು ಅಂತ ಕೇಳಿದಂತೆ. ಮಾನವ ಜೀವನ ಬೆಲೆ ಏನು ಅಂತ ಕೇಳುವಾಗ ಆ ಗುರು ಹೇಳಿದಂತೆ ಶಿಷ್ಯನಿಗೆ 1 kg ವಜ್ರ ಕೊಟ್ಟಂತೆ, ದೊಡ್ಡ ಕಳ್ಳು. ಈ ವಜ್ರ ಕಲ್ಲು ನಿನ್ನ ಹತ್ರ ಕೊಡ್ತೀನಿ, ನೀನು ಹೋಗಿ ಯಾರ ಹತ್ರ ಕೊಡ್ಬೇಕು ಅವ್ರ ಹತ್ರ ಕೊಡು, ಅವ್ರು ಏನೇನು ಮಾಡ್ತಾರೆ ಇದನ್ನ ಇಟ್ಕೊಂಡು ಅಂತ ನೀನು ಹೇಳು ಅಂತ ಹೇಳಿದ. ಆ ದೊಡ್ಡ ವಜ್ರ ಕಲ್ಲು ಇವನು ತಗೊಂಡಂತೆ, ಗುರು ಹೇಳಿದಂತೆ ತಗೊಂಡಂತೆ. ಮೊದ್ಲು ಏನ್ ಮಾಡ್ದಂತೆ, ಈ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ರಂತೆ. ಅವ್ರು ಆಡ್ತಾ ಇರುವಾಗ ಅವನು ಬ್ಯಾಟ್ಸ್ಮನ್ ಏನ್ ಮಾಡ್ದ, ಒಂದು ಇದು ಸ್ಟ್ರೋಕ್ ಹೊಡೆದನೆ ಬಾಲ್ ಎಲ್ಲ ಬಿದ್ದೋಯ್ತಂತೆ. ಹುಡುಕ್ತಾ ಇದ್ರಂತೆ ಬಾಲ್ ಇಲ್ಲಿ ಅಂತ. ಅವ್ರ ಹತ್ರ ಹೋಗಿ ಇವನು ವಜ್ರ ಇಟ್ಕೊಂಡವನಲ್ಲ ಶಿಷ್ಯ, ನೋಡಪ್ಪ ಈ ವಜ್ರ ನೀನು ಕೊಡ್ತೀನಿ, ಒಳ್ಳೆ ಒಂದು ಉಪಯೋಗಕ್ಕೆ ನೀನು ಮಾಡ್ಕೋ ಅಂತ ಹೇಳಿದಂತೆ. ಒಳ್ಳೆ ಸಮಯದಲ್ಲಿ ತಗೊಂಬಂದ್ರ ಕೊಡ ಏನಕ್ಕಪ್ಪ ಏನು ಮಾಡ್ತೀರ ಅಂದ್ರೆ, ನಮ್ಗೆ ಕ್ರಿಕೆಟ್ ಆಡುವಾಗ ಬಾಲ್ ಎಲ್ಲ ಬಿದ್ದೋಯ್ತು, ಇದನ್ನ ಬಾಳ್ ತರ ನಾವು ಬಳಸ್ಕೋತೀರಿ ಕೊಡಪ್ಪ ಅಂದ್ರಂತೆ. ಅಯ್ಯೋ ಹುಚ್ಚ, ವಜ್ರ ಅಂತ ತಗೊಂಡೋಗಿ ಯಾವ ತರ ನಿನ್ ಬಳಸೋಕೆ ನಿನ್ ಗೊತ್ತಿಲ್ಲ, ವಜ್ರ ಇದನ್ನೋಗಿ ನೀನ್ ಕ್ರಿಕೆಟ್ ಆಡ್ತೀಯಾ ಅಂತ ಹೇಳ್ಬಿಟ್ಟು, ಸರಿ ಕೊಡಪ್ಪ ವಾಪಸ್ ಕೊಡ ಅಂತ ಹೇಳ್ಬಿಟ್ಟು ಹೊಟ್ಟಬಿಡ್ನಂತೆ. ಸ್ವಲ್ಪ ಮುಂದೆ ಹೋದ್ರೆ ಒಂದು ಚಿಲ್ಲರೆ ಅಂಗಡಿ ಇತ್ತಂತೆ. ಅವನೇನ್ ಮಾಡ್ದ, ತೂಕ ಆಗ್ತಾ ಇದಿದೆಯಲ್ಲ ಬೊಟ್ಟು, ಅದೆಲ್ಲ ಮಿಸ್ ಆಗೋಯ್ತಂತೆ. ಮಿಸ್ ಆದ್ಮೇಲೆ ಇವನ ಹತ್ರ ಬಂದಂತೆ ಆ ಶಿಷ್ಯ, ನೋಡಪ್ಪ ಇದು ವಜ್ರ, ನೀನ್ ಯಾವ ತರ ಬಳಸ್ಕೋ ಅಂತ ಹೇಳಿದಂತೆ. ಒಳ್ಳೆ ಸಮಯದಲ್ಲಿ ತಗೊಂಬಂದೆ, ಬೊಟ್ಟೆಲ್ಲ ಬಿದ್ದೋಗ್ಬಿಟ್ಟಿದೆ, ಇದನ್ನ ನಾನು ಅಕ್ಕಿ ಬೇಳೆ ಎಲ್ಲ ತೂಕ ಹಾಕಕ್ಕೆ ಚೆನ್ನಾಗಿದೆ ಅಂತ ಅವ್ನು ಬಳಸ್ಕೊಂಡಂತೆ. ಅವ್ರಿಗೆ ಇವ್ರಿಗೆಲ್ಲ ಗೊತ್ತಿಲ್ಲ ಇದು ವಜ್ರ ಅಂತ. ಆವಾಗ ಏನಪ್ಪ ನಿಮ್ಗೆಲ್ಲ ವಜ್ರದ ಬಗ್ಗೆ ಬೆಳೆನೇ ಗೊತ್ತಿಲ್ಲ ನಿಮ್ಗೆ ಅಂತ ವಾಪಸ್ ತಗೊಂಡೋಗ್ಬಿಟ್ಟಂತೆ. ತಗೊಂಡೋಗ್ತಾ ಒಬ್ನು ಡೋಬಿ ಇದ್ದಂತೆ, ಅವನೆಲ್ಲ ಬಟ್ಟೆ ಒಗಿತಾ ಇದ್ದಂತೆ. ಬಟ್ಟೆ ಒಗಿತಾ ಆ ಕಳ್ಳೆಲ್ಲ ಎಷ್ಟೋ ವರ್ಷಗಳು ಸಮದೋಗ್ಬಿಟ್ಟಿತ್ತಂತೆ.
ಅವನ ಹತ್ರ ವಜ್ರ ಕೊಟ್ಟಂತೆ, ತೊಡಪ್ಪ ವಜ್ರ ನೀನು ಬಳಸ್ಕೊ ಅಂತ ಹೇಳಿದ್ರೆ, ನನ್ನ ಕಳ್ಳೆಲ್ಲ ಹೋಗ್ಬಿಟ್ಟಿದೆ ಕೊಡಪ್ಪ, ಈ ಕಲ್ ಮೇಲೆ ನಾನು ಹೋಗಿತೀನಿ ಅಂತ ಹೇಳ್ಬಿಟ್ಟು ಕಲ್ಲ ಅದನ್ನ ಬಟ್ಟೆ ಹೋಗಿ ಯೂಸ್ ಮಾಡ್ಕೊಂಡ. ಅದಾದ್ಮೇಲೆ ಶಿಷ್ಯ ಅನ್ಕೊಂಡಂತೆ ಈ ವಜ್ರ ವೈದ್ಯರನ್ನ ಇವ್ರಿಗೆಲ್ಲ ಬಳಸ್ಕೊಳಕ್ ಬರಲ್ಲ, ಹೇಗೆ ಬಳಸ್ಕೊಳ್ಳೋದಂತ ನನಗೂ ಗೊತ್ತಿಲ್ಲ, ನಾನು ಗುರು ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗುರು ಹತ್ರ ಹೋದಂತೆ. ಗುರು ಹತ್ರ ಹೋಗಿದ ತಕ್ಷಣ ಗುರು ಹೇಳಿದಂತೆ, ನೋಡಿ ಸ್ವಾಮಿ, ಈ ತರ ಒಬ್ಬೊಬ್ಬರು ಒಂದೊಂಥರ ಇದನ್ನ ಬಳಸ್ಕೊಂತಾರೆ, ಯಾವ ತರ ಬಳಸ್ಕೊಳ್ಳೋದೇ ಗೊತ್ತಿಲ್ಲ. ಅದೇನಪ್ಪ ನಾನು ಹೇಳಿದ್ದು, ಈ ಭಗವಂತ ಈ ಮಾನವ ಜೀವನ ಕೊಟ್ಟಿರೋದು ಯಾವ ತರ ಬಳಸ್ಕೋಬೇಕು ಅಂತ ಒಂದು ದೊಡ್ಡ ವಜ್ರ ನಮಗೆ ಕೊಟ್ಟಿದ್ದಾರೆ. ಅದೇ ಈ ಮಾನವ ಜೀವನ. ಈ ಮಾನವ ಜೀವನದಲ್ಲಿ ಮಾತ್ರನೇ ನಾವು ಭಗವಂತನ ಸೇವೆ ಮಾಡೋಕ್ಕಾಗೋದು. ಅದು ಎಷ್ಟು 84 ಲಕ್ಷದ ಜೀವರಾಶಿಗಳ ಯೋನಿನಲ್ಲಿ ನಾವು ಪ್ರವೇಶ ಮಾಡಿ ಕೊನೆಗೆ ನಮ್ಗೆ ಈ ಮಾನವ ಜೀವನ ಸಿಕ್ಕಿದೆ. ಈ ಮಾನವ ಜೀವನ ಸಿಕ್ಕೊಂಡು ನೀನೇನ್ ಮಾಡ್ತಾ ಇದೀಯಾ? ಆ ಕ್ರಿಕೆಟ್ ಅಲ್ಲಿ ಹುಡುಗರು ಯಾವ ತರ ಬಳಸ್ಕೊಂತ ಇದೆಯಾ ಆ ತರ ಬಳಸ್ಕೊಂತ ಇದೆಯಾ? ಆಮೇಲೆ ಆ ಡೋಬಿ ಏನ್ ಮಾಡ್ತಾನ ಅದನ್ನ ಆ ತರ ಯಾವ ತರ ಬಳಸ್ಕೊಂತ ಆ ತರ ಬಳಸ್ಕೊಂತ ಇದೆಯಾ? ಆಮೇಲೆ ಆ ಒಂದು ಚಿಲ್ಲರೆ ಅಂಗಡಿ ಏನ್ ಮಾಡ್ದ, ಬೊಟ್ಟು ತರ ಯೂಸ್ ಮಾಡ್ಕೊಂಡ. ಈ ವಜ್ರದಂತ ಈ ಒಂದು ಮಾನವ ಜೀವನನ ಬಳಸ್ಕೊಳಕ್ಕೆ ಗೊತ್ತಿದ್ರ ಪ್ರಜೆಗಳು ಏನ್ ಮಾಡ್ತಾ ಇದಾರೆ, ಅವರವರ ರೀತಿ ನೀತಿನಲ್ಲಿ, ಅವರವರ ಆಸೆ ಆಕಾಂಕ್ಷದಲ್ಲಿ, ಅವರ ಕಾಮ ಕ್ರೋಧದಲ್ಲಿ ಬಳಸ್ಕೊಂಡು ದುರ್ವಿನಿಯೋಗ ಮಾಡ್ಕೊಂತ ಇದ್ದಾರೆ. ಇದು ಸಿಗೋದು, ಈ ಮಾನವ ಜನ್ಮ ಬೆಲೆ ಗೊತ್ತಿಲ್ಲ ಅಂತ, ಮಾನವ ಜನ್ಮದ ಗುರಿ ಗೊತ್ತಿಲ್ಲ, ಗಮ್ಯ ಗೊತ್ತಿಲ್ಲ, ಯಾವ ತರ ಮಾಡ್ಬೇಕು, ಈ ಮಾನವ ಜೀವನ ಏನು ಕೊಟ್ಟಿರೋದು ಅಂತ ಗೊತ್ತಿಲ್ಲ. ಇದು ಕೊಡದೆ, ಇದು ತಿಳ್ಕೊಂಡಿರನೆ ಅವ್ರ ಪಾಡಿಗೆ ಅವ್ರು ಏನೇನೋ ಮಾಡ್ಕೊಂಡು ಇದನ್ನ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಇಷ್ಟಕ್ಕೂ ಏನ್ ಮಾಡ್ತಾರೆ, ಈ ಮಾನವ ಜೀವನ ಕೊಟ್ಟದ್ದು ಏನಕ್ಕಂದ್ರೆ ಭಗವಂತನ ಸಂತೃಪ್ತಿ ಮಾಡೋದಕ್ಕೆ, ಭಗವಂತನ ಹತ್ರ ನಾವು ಮರಳಿ ಹೋಗೋದಕ್ಕೆ. ಬುಕ್ ಪ್ರಭು ತರಿಸ್ತಾ ಇದ್ರಲ್ಲ, ಮರಳಿ ಭಗವಂತನ ನಡೆಗೆ ಅಂತ ಮ್ಯಾಗಝೈನ್. ಅಂದ್ರೆ ಏನರ್ಥ ಅಂದ್ರೆ ನಾವೆಲ್ಲ ಅಲ್ಲಿಂದ ಬಂದಿರೋರು, ನಮ್ಮ ಮನೆ ಅದು. ಪುರಂದರದಾಸ್ ಹೇಳಲ್ಲ, ಪುರಂದರದಾಸ್ ಏನ್ ಹೇಳಿದ್ರು, ಅಲ್ಲಿದೆ ನಮ್ಮ ಮನೆ, ಇದು ಕಳ್ಳರ ಕುಳ್ಳರ ಮನೆ ಅಂತ ಹೇಳಿದ್ರು. ಅಂದ್ರೆ ಈ ಭೌತಿಕ ಪ್ರಪಂಚ ಬಂದು ಕಳ್ಳರ ಕುಳ್ಳರ ಮನೆ, ಇದು ಅಲ್ಲಿದೆ ನಮ್ಮ ಮನೆ. ನಮ್ಮನೆ ನಮ್ದೆಲ್ಲ ಯಾವ್ದು ಮನೆ ಅಂದ್ರೆ ವೈಕುಂಠ, ಅಲ್ಲಿ ವೈಕುಂಠಕ್ಕೆ ಹೋಗ್ಬೇಕು. ಅದಕ್ಕೆ ಮಗುವನ್ನು ಆಡಿಸುವಾಗ ಕೃಷ್ಣ ಅನ್ನಬಾರದೆ, ನಾಳೆಗೆ ಅಂತ ಇರುವಾಗ ನಾರಾಯಣ ಅನ್ನಬಾರದೆ ಅಂತ ಪುರಂದರದಾಸ ಅದೇ ಹೇಳಿದ್ರು. ಭಾರವನ್ನು ಎತ್ತುವಾಗ ಗೋವಿಂದ ಅಂತ ಹೇಳಬಾರ್ದ ಅಂತ ಹೇಳ್ತಾರೆ. ಪ್ರತಿಯೊಂದು ಸಲ ನೀನ್ ಕೆಲಸ ಮಾಡುವಾಗ ಕೃಷ್ಣ, ರಾಮ, ಗೋವಿಂದ. ದ್ರೌಪದಿ ಏನ್ ಮಾಡಿದ್ರು, ಮುಕುಂದ, ನಾರಾಯಣ ಅಂತ ಕರೆದ್ರು, ತಕ್ಷಣ ಬಂದ್ಬಿಟ್ರು ಕೃಷ್ಣ. ಮೊದಲು ಮನಸ್ಸಲ್ಲಿ ಯಾರನ್ನೋ ಇಟ್ಕೊಂಡು ಕರೆದ್ರು, ಪಾಂಡವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಕರುವಾಗ ಕೃಷ್ಣ ಬಂದಿಲ್ಲ. ಆಮೇಲೆ ಮನಸಾರ ಭಗವಂತನ ಪ್ರೀತಿ ವಾತ್ಸಲ್ಯದಿಂದ ಕೃಷ್ಣ, ಮುಕುಂದ, ಗೋವಿಂದ, ನಾರಾಯಣ, ಅಚ್ಯುತ ಅಂತ ಕರೆದ ಮೇಲೆ ಅವ್ರು ಬಂದ್ರು. ಯಾಕೆ ಅವಾಗ ದ್ರೌಪದಿ ಕೇಳಿದ್ರು, ನಾನು ಮೊದಲನೇ ಸಲ ಕರೆಯುವಾಗ ನೀನ್ ಯಾಕೆ ಬಂದಿಲ್ಲ ಅಂತಂದ್ರೆ, ನಿನ್ ಮನಸ್ಸಲ್ಲಿ ನಾನು ಇಲ್ಲ, ನಿನ್ ಮನಸ್ಸಲ್ಲಿ ನಾನು ತುಂಬಿಕೊಂಡಿಲ್ಲ, ಅದಕ್ಕೆ ನೀನ್ ನನ್ ಕರೆದಿಲ್ಲ. ನೀನ್ ಬಾಯಲ್ಲಿ ಬರೀ ಕರೀತಾ ಇದೆಯಾ, ನಿನ್ ಮನಸ್ಸಲ್ಲಿ ನಾನಿಲ್ಲ. ನಿನ್ ಮನಸ್ಸು ತುಂಬಾ ಪ್ರೀತಿಯಿಂದ ಕರೆದ ಆವಾಗ ನಾನು ಬಂದ್ಬಿಟ್ಟೆ, ತಕ್ಷಣ ನಾನು ಬಂದ್ಬಿಟ್ಟೆ. ಅದಕ್ಕೆ ಮುಂದೆ ನಾನು ಬರ್ಲಿಲ್ಲ, ಯಾಕಂದ್ರೆ ನಿನ್ ಮನಸ್ಸಲ್ಲಿ ಏನೋ ಬೇರೆ ಇದೆ. ನಿನ್ ಗಂಡ ಕಾಪಾಡ್ತಾನೆ, ಪಾಂಡವ್ರು ಕಾಪಾಡ್ತಾರೆ, 5 ಜನ ಇದ್ರಲ್ಲ ನಿನ್ ಗಂಡ, ಅವ್ರು ಕಾಪಾಡ್ತಾರೆ ಅಂತ ನೀನ್ ಅನ್ಕೊಂಡಿದ್ಯಾ, ಅದಕ್ಕೆ ನಾನು ಬಂದಿಲ್ಲ, ಅದಕ್ಕೆ ತಕ್ಷಣ ನಾನು ಬಂದ್ಬಿಟ್ಟೆ ಅಂತ ಹೇಳಿದೆ. ಆಮೇಲೆ ಇದು ಕೃಷ್ಣನಿಗೆ ಶ್ರೀಮಂತ ಅಂತ ಏನಿಲ್ಲ, ಬಡವ ಅಂತ ಏನಿಲ್ಲ, ಬಣ್ಣದಲ್ಲಿ ಭೇದ ಇಲ್ಲ, ನೀನು ವಿದ್ಯಾವಂತ ಅಂತ ಬೇರೆ ಭೇದ ಇಲ್ಲ. ಯಾರ ಕರ್ತನೂ ಭಗವಂತ ಬಂದ್ಬಿಡ್ತಾನೆ. ಯಾಕೆಂದ್ರೆ ಭಗವಂತ ನಾಮ ಹೇಳ್ಬೇಕು ಅವ್ರಿಗೆ ಮುಖ್ಯವಾದ ಏನಂದ್ರೆ ನಾಮ ಉಚ್ಚಾರಣೆ ಮಾಡೋದ್ರಿಂದ ಯಾರನ್ನು ಬೇಕಾದ್ರೂ ಅವ್ರು ಭಗವಂತ ಸಂತೃಪ್ತಿ ಮಾಡ್ತಾರೆ, ಯಾರು ಬೇಕಾದ್ರೂ ಏನ್ ವರನು ಕೊಡ್ತಾರೆ. ಈಗ ಕುಬ್ಜ ಅಂತ ದ್ವಾರಕಾದಲ್ಲಿ ಒಬ್ರಿದ್ರು, ಕೂನ್ ಬೆನ್ ಅವರಿಗೆ ಕೂನ್ ಬೆನ್ ಇಟ್ಕೊಂಡು ಕಂಸನಿಗೆ ಆಸ್ಥಾನದಲ್ಲಿ ಆ ಅಮ್ಮ ಗಂಧ ತಗೊಂಡಿರೋದು ಆ ಅಮ್ಮನಿಗೆ. ಅದನ್ನ ತಗೊಂಡು ಹಿಂಗೆ ಓದ್ತಾ ಇರುವಾಗ ಕೃಷ್ಣ ಬಲರಾಮ ಅವಾಗ ಬರ್ತಾ ಇದ್ರು ದ್ವಾರಕಾಗೆ. ನೋಡಿದ ತಕ್ಷಣ ಕೃಷ್ಣ ಇವರು ಕುಬ್ಜ ಯಾರಪ್ಪ ಇವರು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಕೃಷ್ಣ ಬಲರಾಮ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಆಶ್ಚರ್ಯ ಆಗೋಯ್ತು. ಕೃಷ್ಣ ಕರೆದೇ ಅಚ್ಚಮ್ಮ ನನಗೆ ಅಂತ, ಗಂಧ ನನಗೆ ಅಚ್ಚಮ್ಮ ಅಂತ ಹೇಳಿದ್ರು. ಇದು ಇವ್ರಿಗೆ ಕಂಸನ್ಗೆ ಕೊಡೋದು, ಬಾಮ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕರೆದು ಆ ಗಂಧ ಹಚ್ಚಿದ ತಕ್ಷಣ ಏನಾಯ್ತು, ಆ ತಾಮರ ಪಾದ ತಗೊಂಡು ಅವ್ರಿಗೆ ಬೆನ್ನ ಮೇಲೆ ಇಟ್ರು. ಬೆನ್ನಿಟ್ಟಿದ ತಕ್ಷಣ ಕುಬ್ಜ ಏನಾಗಿದ್ರು, ಸೀದಾಗೋಯ್ತು, ಬೆನ್ನು ಸೀದಾಗೋಯ್ತು. ಆ ಅಮ್ಮ ಬಂದು ಈ ರಾಜವಂಶದಲ್ಲಿ ಯುವರಾಣಿ ಇರುತ್ತೆ ನೋಡು, ಆ ತರ ರೂಪ ಬಂದ್ಬಿಡ್ತು, ರೂಪನೇ ಚೇಂಜ್ ಆಗೋಯ್ತು. ಕೃಷ್ಣನ ತಾಕಿದ ತಕ್ಷಣ ಅದಾದ್ಮೇಲೆ ಕುಬ್ಜ ಬಂದು ಭಗವಂತನ ನಾಮ ಹೇಳಕ್ಕೆ ಶುರು ಮಾಡ್ಕೊಂಡು ಅವ್ರು ಒಂದು ಸೇವೆಯಿಂದ ಅದು ಏನೋ ಡಿಫಾರ್ಮೇಶನ್, ರೂಪನೇ ಚೆನ್ನಾಗಿರ್ಲಿಲ್ಲ. ಅವರು ರೂಪ ನೋಡಕ್ಕೆ ಒಂಥರ ಕೊಳಕು ರೂಪ ಹೋಗಿತ್ತು, ಅವರು ನೋಡಕ್ಕೆ ಕೊಳಕಾಗಿದ್ರು.
ಅಂತ ರೂಪ ಹಿಂಗ ಹೋಯ್ತಂದ್ರೆ ಯುವರಾಣಿ ತರ ಚೇಂಜ್ ಮಾಡ್ಬಿಟ್ರು, ಅವ್ರನ್ನ ಬದಲಾವಣೆ ಕೊಂಡ್ಬಿಟ್ರು. ಯಾರು? ಕೃಷ್ಣ. ಸೊ ಆ ತರ ಸೇವೆ ಮಾಡೋದ್ರಿಂದ ಕೃಷ್ಣನ ಕಾಂಟ್ಯಾಕ್ಟ್ ಬಂದ್ರೆ ಅವರ ಒಂದು ಇದು ಏನು ರಿಲೇಶನ್ಶಿಪ್ ಸಂಬಂಧದಲ್ಲಿ ಬಂದ್ರೆ ನಾವೆಲ್ಲ ಚೇಂಜ್ ಆಗ್ಬಿಡ್ತೀವಿ. ನಮ್ಗಿರೋ ಸಮಸ್ಯೆಗಳು ಎಲ್ಲ ಎಂತೆಂಥ ಪ್ರಾಬ್ಲಮ್ ನಾವು ಅನ್ಕೊಂಡಿರ್ತೀರಿ, ನನ್ನ ಸಮಸ್ಯೆ ಕೃಷ್ಣ ಅರ್ಥನೇ ಮಾಡ್ಕೊಳ್ಳಲ್ಲ, ನಾನು ಎಷ್ಟೋ ವರ್ಷಗಳಿಂದ ನಾನು ಬೇಡ್ತಾನೆ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕೃಷ್ಣ ಇದು ಮಾಡ್ತಾ ಇಲ್ಲ ಅಂದ್ರೆ ಆ ಸಮಸ್ಯೆಗಳಿಗೆ ತಕ್ಕಂತೆ ನಾವು ಭಗವಂತನಿಗೆ ಧನ್ಯವಾದಗಳು ನಾವು ಹೇಳ್ತಾ ಇಲ್ಲ. ಭಗವಂತನ ಏನ್ ಎದುರು ನೋಡ್ತಾನೆ ಅದನ್ನ ನೋಡ್ತಾ ಇಲ್ಲ, ಬೇರೆ ನೋಡ್ತಾ ಇದೀವಿ. ಇಲ್ಲರ್ಧ ಅಲ್ಲರ್ಧ, ಭೌತಿಕ ಪ್ರಪಂಚದಲ್ಲಿ ಅರ್ಧ, ಭಗವಂತನಿಗೆ ಅರ್ಧ. ನಮ್ಮ ಸಮಸ್ಯೆ ಸಂಕಟ ಬಂದಾಗ ವೆಂಕಟರಮಣ, ಬೇರೆ ಸಮಯದಲ್ಲಿ ನಮ್ಗೆ ವೆಂಕಟರಮಣ ಬೇಡ, ಯಾರು ಬೇಡ. ನಮ್ಮ ವೆಂಕಟರಮಣ ನಮ್ಗೆ ಸೊರಗ್ಬಿಡುತ್ತೆ ನಮ್ಗೆ. ಸೊ ಬೇರೆ ಟೈಮಲ್ಲಿ ನಾವು ನನ್ನ ಸ್ಮರಣೆ ಮಾಡಲ್ಲ. ಯಾವಾಗ್ಲೂ ಸುಖ ಇರ್ಲಿ, ದುಃಖ ಇರ್ಲಿ, ಯಾವುದೇ ಆನಂದ ಇರ್ಲಿ, ಯಾವ ಸಮಯದಲ್ಲಿ ಅವನ ಸ್ಮರಣೆ ಮಾಡ್ತಾನೆ ಇರ್ಬೇಕು. ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಭಗವಂತ ಏನ್ ಮಾಡ್ತಾನೆ, ಅವಾಗ ಅವನು ನೋಡ್ತಾನೆ, ಓ ರೈಟು, ನನ್ನ ಭಕ್ತ ಬಂದು 24 hours ನನ್ನ ಧ್ಯಾನದಲ್ಲಿ ಇದ್ದಾನೆ, ಇವನಿಗೆ ಏನಾದ್ರೂ ನಾನು ಸಹಾಯ ಮಾಡಲೇಬೇಕು ಅಂತೇಳಿ. ಇನ್ನೊಂದೇನಂದ್ರೆ ನಮ್ ಕೇಳಿದ್ ಯಾಕೆ ಕೊಡಲ್ಲ ಅಂದ್ರೆ, ಅದು ಕೊಟ್ರೆ ನಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತು ಅವ್ರಿಗೆ, ಅದಕ್ಕೆ ಕೊಡ್ತಾ ಇಲ್ಲ ಅವರು. ಅದು ಕೊಡೋದ್ರಿಂದ ಏನಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಒಂದ್ಸಲ ಏನಾಯ್ತಂದ್ರೆ ಭಗವಂತ ಇದು ಒಂದು ಕೆಲವು ಭಕ್ತರು ಏನ್ ಮಾಡಿದ್ರು ಅಂದ್ರೆ, ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ ತಕ್ಷಣ ಏನಾಯ್ತಂದ್ರೆ ಏನೋ ಸಮಸ್ಯೆದಿಂದ ಆ ಭಕ್ತರಿಗೆ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಲೇ ಆಗೋಯ್ತು. ಡಿಲೇ ಆಗಿದ ತಕ್ಷಣ ಏನಾಯ್ತು, ಫ್ಲೈಟ್ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು, ಟಿಕೆಟ್ ಸಿಗ್ಲಿಲ್ಲ. ಆ ಟಿಕೆಟ್ ಸಿಕ್ಕಿದ್ರೆ ಇವರು ಹೋಗ್ಲಿಲ್ಲ. ಆಮೇಲೆ ಮಾರನೇ ದಿನ ಪೇಪರಲ್ಲಿ ನೋಡಿದ್ರೆ ಫ್ಲೈಟ್ ಬಂದು ವೆದರ್ ಕಂಡೀಷನ್ಗೋಸ್ಕರ ಕೆಳಗಡೆ ಬಿದ್ದು 20 ಜನ ಸತ್ತೋಗ್ಬಿಟ್ಟಿದ್ದಾರೆ. ಅವಾಗ ಹೇಳಿದ್ರಲ್ಲಿ ಅವಾಗ ನಮ್ ಗುರು ಮಹಾರಾಜ್ ಹೇಳಿದ್ರು ಹೋಗ್ಬೇಡಿ ಅಂತ, ಹೋಗಕ್ ರೆಡಿ ಆಗ್ಬಿಟ್ಟಿದ್ರು. ಹೇಳಿ ಕೂಡ ಅವ್ರು ರೆಡಿ ಆಗ್ಬಿಟ್ರು. ಒಂದು ಗ್ರೂಪ್ ಹೊಟ್ಟೋದು, ಒಂದು ಗ್ರೂಪ್ ಹೋಗ್ಲಿಲ್ಲ. ಆ ಓದಿರೋ ಗ್ರೂಪ್ ಅವ್ರಿಗೆ ಫ್ಲೈಟ್ ಡಿಲೇ ಆಗಿ ಕ್ಯಾನ್ಸಲ್ ಆಗಿ ಎಷ್ಟೋ ಜನ ಅಲ್ಲಿ ಸತ್ತೋಗ್ಬಿಟ್ರಂತೆ. ಆವಾಗ ನಾವು ಬಂದು ಪೇಪರಲ್ಲಿ ನೋಡಿದ್ರೆ ಅವರು ಆ ಸೇಮ್ ಫ್ಲೈಟು ಸೇಮ್ ಟೈಮು ಅವ್ರು ಹೋಗಿದ್ದ ಇದರಲ್ಲಿ 20 ಜನ ಸತ್ತೋಗಿದ್ದಾರೆ. ಅದಕ್ಕೆ ಗುರು ಮಹಾರಾಜು ಕರೆಕ್ಟಾಗಿ ಹೇಳಿದ್ದಾರೆ, ಈ ತರ ಈ ಸಮಯದಲ್ಲಿ ಹೋಗ್ಬೇಡ ಅಂದ್ರೆ ಭಗವಂತ ಗುರು ಮಹಾರಾಜ್ ಮೂಲಕವಾಗಿ ಅವ್ರಿಗೆ ಇದು ಸಂದೇಶ ಕೊಟ್ಟಿದ್ದಾರೆ. ಈ ತರ ಎಷ್ಟು ನಡೀತಾ ಇದೆ, ಜನಕ್ಕೆ ನಂಬಿಕೆ ಇಲ್ಲ. ನಂಬಿಕೆ ಇದ್ದಾರೆ ಸೊ ಅದಕ್ಕೆ ನಾವು ಹುಷಾರಾಗಿ, ಜ್ಞಾನವಂತರಾಗಿ, ಚಮತ್ಕಾರವಾಗಿ ಈ ಮಾನವ ಜೀವನನ ಭಗವಂತನ, ಈಗ ನಾವು ಒಬ್ರನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ, ಅವ್ರನ್ನ ನಾವು ಸೇವೆ ಮಾಡಬೇಕು ಅಂದ್ರೆ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಅರ್ಥ ಮಾಡ್ಕೊಳಕ್ಕಾಗೋದು. ಸುಮ್ಮನೆ ನೀನು ಭಕ್ತಿ ಸೇವೆ ಮಾಡೋದನ್ನ ಮಾಡೋಕ್ಕಾಗಲ್ಲ. ಫಸ್ಟ್ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು, ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ನಾವು ಅರ್ಥ ಮಾಡ್ಕೋದು. ಕಾಲೇಜಲ್ಲಿ IIT ಕಾಲೇಜಲ್ಲಿ ಚೆನ್ನೈಯಲ್ಲಿ ಒಬ್ರು ಭಕ್ತರು ಓದ್ತಾ ಇದ್ರು. ಅವ್ರಿಗೂ ಚಿಕ್ಕ ವಯಸ್ಸಿಂದ ಅವರು ಶ್ರೀ ಸಂಪ್ರದಾಯದಿಂದ ಬೆಳೆದವರು. ಅವ್ರು ಯಾವಾಗಲೂ ಭಕ್ತಿ ಸೇವೆಯಲ್ಲಿ ಇರೋರು. ಶ್ರೀರಂಗಕ್ಕೆ ಹೋಗೋದು, ಭಗವಂತ ನಾಮಗಳು ಹೇಳೋದು, ದೇವಸ್ಥಾನಕ್ಕೆ ಅವಾಗ ಹೋಗಿ ಭಕ್ತರ ಜೊತೆ ಇದು ಸಾಂಗೀತ್ಯ ತಗೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಒಬ್ಬ ಫ್ರೆಂಡ್ ಇದ್ದ, ಅವನು ಇವ್ರ ಜೊತೆಲೇ ಓದ್ತಾ ಇದ್ರು. ಇವ್ರ ರೂಮಲ್ಲಿ ಯಾವಾಗಲೂ ಬೇಗ 9 ಗಂಟೆಗಳ ಮಲ್ಕೊಂಡ್ಬಿಡ್ತಾ ಇದ್ರು. ಅವನೇನು ಮಾಡ್ತಾ ಇದ್ದ, 7 ಗಂಟೆಗೆ ಫೋನ್ ಆನ್ ಮಾಡಿದ್ರೆ ಶುರು ಮಾಡ್ಕೊಂಡ್ರೆ ಮಾತಾಡೋದು, ಬೆಳಗ್ಗೆ 5:30ವರೆಗೂ ಮಾತಾಡ್ತಾ ಇದ್ರು. ಬೆಳಗ್ಗೆ 5 ಗಂಟೆ ಇವರು ಬೆಳಗ್ಗೆ ಎದ್ದು ಓದ್ಕೋತಾರಲ್ಲ ಎಕ್ಸಾಮ್ಗೆ, ಎದ್ದು ನೋಡಿದ್ರೆ ಇವನು ಇನ್ನೂ ಫೋನ್ ಮಾತಾಡ್ಕೊಂಡೇ ಇರ್ತಾನಂತೆ. ಇವನ್ ಫ್ರೆಂಡ್, ಈ ಭಕ್ತನ ಫ್ರೆಂಡ್ ಹೋಗಿ ಕೇಳ್ತಾರಂತೆ, ಏನಪ್ಪಾ ನೀನು ಬೆಳಗ್ಗೆ ರಾತ್ರಿ ನೆನ್ನೆ 7 ಗಂಟೆಗೆ ಶುರು ಮಾಡಿದ್ದು, ಯಾವಾಗ್ಲೂ ನಾವು ಬೆಳಗ್ಗೆ 5 ಗಂಟೆಗೆ ನಾವು ಪಾಠ ಕಲ್ತ್ಕೊಳ್ಳೋಕೆ ನಾವು ಹೇಳ್ತೀರಿ, ನೀನ್ ಮಾತಾಡ್ತಾನೆ ಇದೀಯಾ, ಏನ್ ಅಂತ ನೀನ್ ಮಾತಾಡೋದು ಅಂತ ಕೇಳಿದಂತೆ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಇದೆಲ್ಲ ಏನಂದ್ರೆ ಇದು ಪ್ರೇಮ ಲೋಕ, ಇದು ಪ್ರೇಮ ಜೀವನ, ಇದೆಲ್ಲ ನೀನು ಪ್ರೇಮ ಲೋಕದಲ್ಲಿ ಇದ್ರೇ ನಿನ್ಗೆ ಅರ್ಥ ಆಗೋದು. ಸರಿ ಆಯ್ತಪ್ಪ, ನಿನ್ ಇಷ್ಟ, ನೀನೇನೋ ಮಾಡ್ಕೊಂತ ಹೇಳ್ಬಿಟ್ರೆ. ಇದು ಈ ತರ ಎಷ್ಟೋ ತಿಂಗಳು ಮಾಡ್ತಾ ಇದ್ದಂತೆ. ಒಂದು 3-4 ತಿಂಗಳಾದ್ಮೇಲೆ ಒಂದಿನ ಬಂದು ಇವನು ಸ್ನೇಹಿತ ನೋಡಿದಂತೆ. ನೋಡ್ಬಿಟ್ಟು ಇವ್ನು ಮುಂದೆ ಹೇಳಿದಾನೆ, ಇದೆಲ್ಲ ನಿನ್ಗೆ ಒಳ್ಳೇದಲ್ಲಪ್ಪ, ಬಂದಿರೋದು ನೀನು ನಿನ್ ತಂದೆ ತಾಯಿ ಕಳ್ಸಿರೋದು ಏನಕ್ಕೆ, ನಿನ್ನ ಪಾಠ ಕಲ್ತ್ಕೊಂಡು ಅವ್ರಿಗೇನೋ ಸಹಾಯ ಮಾಡ್ಕೊಂಡು ಮಿಕ್ಕಿದ ಸಮಯದಲ್ಲಿ ಭಗವಂತನಿಗೆ ಸೇವೆ ಮಾಡ್ಕೊಂಡು ನಿನ್ ಕಾಲ ಕಳಿಬೇಕಪ್ಪ, ಈ ತರ ಎಲ್ಲ ಒಳ್ಳೇದಲ್ಲ ನಿನ್ಗೆ ಅಂತ ಹೇಳಿದ್ರೆ ಕೇಳಿಲ್ಲ ಅಂತೆ ಅವನು. ಆಮೇಲೆ 3-4 ತಿಂಗಳಾದ್ಮೇಲೆ ಅವನು 7 ಗಂಟೆಗೆಲ್ಲ ಬಂದು ಇವ್ರ ಜೊತೆ ಬಂದ್ಬಿಟ್ಟಂತೆ. ಫೋನು ಮೊಬೈಲ್ ಎಲ್ಲ ಕಟ್ ಮಾಡ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಇವ್ರ ಜೊತೆ ಬಂದು ಕೂತ್ಕೊಂಡಿದ್ದೆ. ಏನೋ ಯಾಕೆ ನಿನ್ನ ಪ್ರೇಮ ಲೋಕ ಏನಾಯ್ತು ಅಂತ ಕೇಳಿದಂತೆ.
ಯಾವಾಗಲೂ 5 ಗಂಟೆಗೆ ನಮ್ಮನ್ನು ಮಾತಾಡಿಸ್ತಾ ಇದ್ದೆ, ಇವತ್ತು 7 ಗಂಟೆಗೆಲ್ಲ ಬಂದ್ಬಿಟ್ಟಿದೆ, ಏನು ಕತೆ ನಿಂದು ಅಂದಿದ್ದೆ. ಇಲ್ಲ ಏನಾಯ್ತು ಅಂದರೆ ಪ್ರೇಮ್ಲೋಕ ನಾಶನ ಆಗೋಯ್ತು, ಬಿದ್ದೋಯ್ತು. ಏನಂದ್ರೆ ಇವನು ಯಾರನ್ನೋ ಲವ್ ಮಾಡ್ತಾ ಇರೋ ಹುಡುಗಿ ಬಂದು ಇವನು ಬೇಡ ಅಂತ ಹೇಳ್ಬಿಟ್ಟು ಬೇರೆಯವ್ರ ಮದುವೆ ಮಾಡಿದ್ರು. ಅದಕ್ಕೆ ನಾನು ನಿನ್ಗೆ ಹೇಳಿದೆ ಇದೆಲ್ಲ ಮಾಡಬೇಡ ಅಂತ ಹೇಳಿದೆ, ನೀನು ಕೇಳಲಿಲ್ಲ. ಈಗ ಏನಾಯ್ತು, ಇವತ್ತಾಯ್ತು. ಸರಿ, ನಾಳೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬಾ ಅಂತೇಳಿ ಕರ್ಕೊಂಡು ಹೋದ. ಇನ್ಮೇಲೆ ಭಗವಂತನೇ ನನ್ನ ಪ್ರೇಮಲೋಕ, ನನಗೆ ಯಾರು ಬೇಡ. ಅವನು ಪ್ರೇಮಿಸಿದ್ರೆ ನಾನು ಎಲ್ಲಾರನ್ನು ಪ್ರೇಮಿಸ್ದಂಗೆ. ಸೊ ಅವನೇ ನಿಜವಾದ ಪ್ರೇಮಿ, ಅವನೇ ನನಗೆ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡ್ತಾನೆ, ಇವನೇನ್ ಮಾಡ್ತಾನೆ, ದೇವಸ್ಥಾನ ಕರ್ಕೊಂಡು ಹೋಗಿ ಆವತ್ತಿನ ದಿನ ಬರೋದು ಶುರು ಮಾಡ್ಕೊತಾನೆ. ಆಮೇಲೆ 1 ವಾರ ಬರ್ತಾನೆ, 10 ದಿನ ಬರ್ತಾನೆ. ಆಮೇಲೆ ಏನಾಯ್ತು ಅಂದ್ರೆ ಮತ್ತೆ ಶುರು ಮಾಡ್ಕೊತಾನೆ ಮತ್ತೆ ಏನಾಯ್ತು, 1 ವಾರ ನಿನ್ಗೆ ತುಂಬಾ ವೈರಾಗ್ಯ ಬಂದ್ಬಿಟ್ಟಿತ್ತು, ಮತ್ತೆ ಏನಾಯ್ತು ನಿನಗೆ ಅಂತ ಕೇಳ್ತಾನೆ. ಏನಿಲ್ಲ, ಬೇರೆ ಹುಡುಗಿ ಸಿಕ್ಕಿದ್ದಾರೆ, ಅವ್ರ ಜೊತೆ ಹಿಂಗೆ ಈ ತರ ಈ ಭೌತಿಕ ಪ್ರಪಂಚದಲ್ಲಿ ಮಕ್ಕಳು ಜನ ಹೆಂಗಿದ್ದಾರೆ ಅಂದ್ರೆ ಅವರವ್ರ ಲೋಕದಲ್ಲಿ ಅವ್ರು ಮುಗೋಗ್ಬಿಟ್ಟಿದ್ದಾರೆ. ಸೊ ನಾವು ಕಂಟಿನ್ಯೂ ಆಗಿ ಸತತವಾಗಿ ಭಗವಂತನ ನಿತ್ಯವಾಗಿ ಯುಕ್ತರಾದರೆ ಭಗವಂತನ ಸೇವೆಯಲ್ಲಿ ಇದೆಲ್ಲ ನಮ್ಗೆ ಯಾವುದು ನಮ್ಮನ್ನ ಈ ಅಡಚಣೆಗಳೆಲ್ಲ ಭಗವಂತ ಏನ್ ಮಾಡ್ತಾನೆ, ಕಟ್ ಮಾಡ್ಬಿಡ್ತಾನೆ. ಸೊ ಅವ್ನ ಸೇವೆ ಮಾಡಬೇಕು ಅಂತ ನಮ್ಗೆ ಬಯಕೆ ಆಸೆ ಇದ್ರೆ ಭಗವಂತ ಅದಕ್ಕೆ ತಕ್ಕಂತೆ ನಮ್ಗೆ ಏನ್ ಮಾಡ್ಬಿಡ್ತಾನೆ, ಕರೆಕ್ಟ್ ಮಾಡ್ಬಿಡ್ತಾನೆ. ಈ ತರ ನಾವು ನಿಷ್ಕಾಮ ಭಕ್ತಿ ಮಾಡ್ಬೇಕು. ನಿಷ್ಕಾಮ ಅಂದ್ರೆ ಕಾಮ ಇಲ್ಲದ, ಆಸೆ ಇಲ್ಲದ ಭಕ್ತಿ. ಸ್ವಕಾಮ ಅಂದ್ರೆ ಸಕಾಮ ಅಂದ್ರೆ ನಮಗೋಸ್ಕರ ನಾವು ಮಾಡ್ಕೊಳ್ಳೋದು, ನಮ್ಮ ಸಂತೃಪ್ತಿಗೋಸ್ಕರ ನಾವು ಮಾಡೋದು, ನಮ್ಮ ಸಂತೋಷಕ್ಕೋಸ್ಕರ ಮಾಡ್ಕೊಳ್ಳೋದು. ಈಗ ಈ ಶ್ಲೋಕಕ್ಕೆ ನಮ್ಮ ಉದಾಹರಣೆ ಹೇಳ್ಬೇಕಾದ್ರೆ ರಾಮಾಯಣದಲ್ಲಿ ನಾವು ಹೇಳ್ಬೋದು. ರಾಮಾಯಣದಲ್ಲಿ ಏನ್ ಮಾಡಿದ್ರು ಇವರು ವಿಭೀಷಣರು, ಸ್ವಂತ ಅಣ್ಣನ್ನೇ ಬಿಟ್ಬಿಟ್ಟು ರಾಮನಿಗೋಸ್ಕರ ಬಂದ್ಬಿಟ್ರು, ರಾಮನಿಗೆ ಭಕ್ತನಾಗ್ಬಿಟ್ರು. ಅದೇ ತರ ನಾವು ನೋಡಿದ್ರೆ ವಾಲಿ ಸುಗ್ರೀವ ಅವರ ಯುದ್ಧದಲ್ಲಿ ಸುಗ್ರೀವ ಏನ್ ಮಾಡಿದ್ರು, ಭಗವಂತನಿಗೆ ಶರಣಾಗತಿ ಆಗ್ಬಿಟ್ಟು ಸ್ನೇಹಿತನಾಗಿ ಬಂದು ಭಗವಂತನಿಗೆ ಸೀತೆ ಹುಡ್ಕೊಳ್ಳೋಕೆ ಸಹಾಯ ಮಾಡ್ಕೊಟ್ರು. ಈ ತರ ಎಷ್ಟೋ ನಾವು ರಾಮಾಯಣದಲ್ಲಿ ನೋಡ್ಬೋದು. ಆದ್ರೆ ಲಕ್ಷ್ಮಣ ಹೆಂಡತಿ ಸತೀಮನಿನ್ ಬಿಟ್ಬಿಟ್ಟು ಕಾಡಕ್ ಬಂದ್ಬಿಟ್ರು. ಹೆಂಡತಿನ ಬಿಟ್ಬಿಟ್ಟು, ಅದಕ್ಕೆ ಅಲ್ಲ ಹೆಂಡತಿನ ಬಿಟ್ಬಿಟ್ಟು, ಹೆಂಡತಿನೇ ಬಿಟ್ಟು ರಾಮನ ಜೊತೆ ಅತ್ತಿಗೆಗೆ ಸೇವೆ ಮಾಡೋದಕ್ಕೆ ಕಾಡಕ್ ಬಂದ್ಬಿಟ್ರು. ಉರ್ಮಿಳಾದೇವಿ ಲಕ್ಷ್ಮಣ. ಸೊ ಈ ತರ ಎಷ್ಟೋ ಜನ ನಾವು ನೋಡ್ಬೋದು. ಅದೇ ತರ ನಮ್ಮ ಪ್ರಧಾನಮಂತ್ರಿ ಮೋಡಿ ಭಗವಂತನ ನಾಮ ಬೆಳಿಗ್ಗೆ ಎದ್ದ ತಕ್ಷಣ 4 ಗಂಟೆ ಕೇಳ್ತಾರೆ. ಯಾರಿಗೋಸ್ಕರ ದುಡಿಯಲ್ಲ, ದೇಶಕ್ಕೋಸ್ಕರ ದುಡಿತಾರೆ. ದೇಶ ಸನಾತನ ಧರ್ಮದನ್ನ ಆಚರಣೆ ಮಾಡಬೇಕು, ಭಕ್ತಿ ಸೇವೆಯನ್ನು ಮಾಡಬೇಕು. 11 ದಿನ ವ್ರತ ಇದ್ರು. ರಾಮ ಮಂದಿರ, ಈ ಭವ್ಯ ಮಂದಿರ ಬಂದು ಚೆನ್ನಾಗಾಗ್ಲಿ, ಯಾವುದೇ ಒಂದು ಅಡಚಣೆ ಇಲ್ದಿರಾ, ಯಾವುದೇ ಒಂದು ಇದು ವಿರೋಧಿಗಳ ಕಣ್ಣಿಗೆ ಬಿಳಿದಿರಾ, ಇದು ಚೆನ್ನಾಗಿ ಈ ಮಂದಿರ ಬಂದು ಉದ್ಘಾಟನೆ ನಡಿಬೇಕು. ಆಮೇಲೆ ಎಲ್ಲಾ ಮಕ್ಕಳು ಇದು ಬಂದು ಸೇವೆ ಮಾಡ್ಕೊಬೇಕು, ರಾಮನ ಸೇವೆ ಮಾಡ್ಬೇಕು ಅಂತೇಳಿ ವ್ರತ ಮಾಡಿದ್ರು. 11 ದಿನ ಏನು ತಗೊಂಡಿರಾ, ಬರೀ ಎಳ್ನೀರು ಮಾತ್ರ ತಗೊಂಡು ಸೇವೆ ಮಾಡಿದ್ರು. ಈ ತರ ಅವರು ಯಾರಿಗೋಸ್ಕರ ಮಾಡಿದಂದ್ರೆ ಸನಾತನ ಧರ್ಮನ ಕಾಪಾಡೋದಿಕ್ಕೆ, ಭಗವಂತನ ಒಂದು ಸೇವೆ, ಒಂದು ನಾಮನ ಎಲ್ಲರಿಗೂ ಹರಡೋದಿಕ್ಕೆ. ಆಮೇಲೆ ಆ ಸ್ಪೀಚ್ ಕೊಡುವಾಗ ಭಗವಂತನ ನಾಮ ಹೇಳಿಸ್ರು ಎಲ್ಲರ ಹತ್ರ, ಜೈ ಶ್ರೀರಾಮ್ ಅಂತ ನಾಮ ಉಚ್ಚಾರಣೆ ಮಾಡಿದ್ರು. ಈ ತರ ನಾಯಕರಂತ ಅವ್ರು ಈ ತರ ಇರಬೇಕು. ನಾಯಕರಂತ ಅವ್ರ ಭಕ್ತರಾಗಿದ್ರೆ ಸಾಧಾರಣವಾದ ಮಕ್ಕಳು ಅದನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡ್ಕೊಂತಾರೆ. ಸೊ ನಮ್ಮ ಮನೆ ಅಲ್ಲಿದೆ, ಆ ಮನೆಗೆ ಹೋಗೋದಿಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು. ಇದು ನಮ್ಮ ಮನೆ ಅಲ್ಲ, ನಮ್ಮ ಮನೆ ಅಲ್ಲಿದೆ ಅಂತೇಳಿ ಚೆನ್ನಾಗಿ ಹೇಳಿದ್ದಾರೆ ಇವರು ಪುರಂದರದಾಸರು. ತುಂಬಾ ಸರಳವಾಗಿ ಅವರೆಲ್ಲ ಹೇಳಿರೋದೆಲ್ಲ ಭಾಗವತಂ ಶ್ಲೋಕಾಸ್, ಅದು ಭಾಗವತಂ ಭಗವದ್ಗೀತೆಯಲ್ಲಿ ಇರೋ ಶ್ಲೋಕಾಸ್ನ ಸರಳವಾಗಿ ಸಾಧಾರಣವಾದ ಮಕ್ಕಳಿಗೆ ಅರ್ಥ ಆಗೋ ತರ ಅವ್ರು ಹೇಳಿರೋದು, ಅದನ್ನ ಅರ್ಥ ಆಗೋ ತರ ಅವ್ರು ಹೇಳಿರೋದು. ಸೊ ಜಪ ಮಾಡೋಣ ಒಂದು 5 ನಿಮಿಷ. ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮದ್